ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್ ಪ್ರಶಾಂತಾತ್ಮಾ ವಿಗತಭೀಃ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಈ ಎರಡು ಶ್ಲೋಕವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು, ಒಟ್ಟಿಗೆ ಸೇರ್ಕೊಂಡಿದೆ ಅದು. ಏನ್ ಹೇಳ್ತಾರೆ? ಶರೀರ, ಶಿರಸ್ಸು, ಕೊರಳು ಇವುಗಳನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡು ನೆಟ್ಟು ಕುಳಿತುಕೊಳ್ಬೇಕು. ಸ್ವಾಮಿ ತುರಿಯಾನಂದಜಿ ಅಂತ ಶ್ರೀರಾಮಕೃಷ್ಣ ಸನ್ಯಾಸಿ ಶಿಷ್ಯರು, ಅವರು ನಡೆಯುವಾಗಲೇ ಆಗಲಿ ಕುಳಿತುಕೊಳ್ಳುವಾಗಲೇ ಆಗಲಿ ಒಂದು ಸ್ವಲ್ಪವೂ ಕೂಡ ಬಗ್ಗುವವರಲ್ಲ. ಅವರು ಯಾವಾಗಲೂ ಹೀಗೆ. ಇದು ಅವರ ಲಕ್ಷಣವಿರಬಹುದು, ಆದರೆ ಬಹಳ ಅದ್ಭುತವಾದಂತಹ ಒಂದು ಅಂಶ ಇದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಶರೀರವನ್ನು ನೆಟ್ಟಿಗೆ ಕುಳಿತುಕೊಳ್ತಕ್ಕಂಥ ಅಭ್ಯಾಸ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಧ್ಯಾನ ಕಾಲದಲ್ಲೂ ಕೂಡ ನೆಟ್ಟು ಕೂತ್ಕೊಳ್ಳೋಕೆ ಸುಲಭ ಆಗುತ್ತೆ. ಶರೀರವನ್ನು ಯಾವುದೇ ಕಾರಣಕ್ಕಾಗಿ ಸೊಟ್ಟಂಪಟ್ಟ ಮಾಡೋದಕ್ಕೆ ಹೋಗಲೇಬಾರದು. ಮೊದಲೇ ಅದು ಸೊಟ್ಟಂಪಟ್ಟ, ಇನ್ನಷ್ಟು ಸೊಟ್ಟಂಪಟ್ಟ. ಈ ಯೋಗ ಶಾಸ್ತ್ರದಲ್ಲಿ ಈ ಶರೀರವನ್ನು ನೆಟ್ಟಿಗಿಡ್ತಕ್ಕಂಥ ಉದ್ದೇಶ ಏನು ಅಂತ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕುಂಡಲಿನಿ ಅಂತ ಹೇಳ್ತಕ್ಕಂಥ ಶಕ್ತಿ ಈ ಬೆನ್ನಮೂಳೆಯ ಕೆಳಗಡೆ ಇರತಕ್ಕಂಥ ಒಂದು ಆ ತುದಿಯಲ್ಲಿ ಸುಮ್ಮನೆ ಕೇಂದ್ರದಂತೆ, ಒಂದು ಕೇಂದ್ರ ಬಿಂದುವಿನಂತೆ ಇದೆ. ಆ ಕೇಂದ್ರ ಬಿಂದುವಿನಂತೆ ಇದ್ರೂ ಕೂಡ ಅದು ಸಿಂಧುವಿನಷ್ಟು ಅಗಾಧವಾದದ್ದು. ಅಂತ ಆ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಮೆಲ್ಲನೆ ಧ್ಯಾನದ ಮೂಲಕ ಮೇಲೆ ಏರಿ ಮೇಲೆ ಹೋಗ್ತಾ ಸಹಸ್ರಾರಕ್ಕೆ ಹೋಗಿ ತಲುಪಬೇಕಲ್ಲ, ಮಿಲನವಾಗಬೇಕಲ್ಲ ಅಲ್ಲಿ. ಅದಕ್ಕೆ ಇದು ನೆಟ್ಟಿಗಿದ್ದಷ್ಟು ಅನುಕೂಲ ಜಾಸ್ತಿ ಅಂತ. ಅದಕ್ಕೋಸ್ಕರ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಂತ ಶ್ರೀಕೃಷ್ಣ ಹೇಳಿ, ಅಚಲಂ ಸ್ಥಿರ, ಸ್ಥಿರವಾಗಿಯೂ ಇರಬೇಕು, ಅಲುಗಾಡದೇ ಇರಬೇಕು. ಶರೀರವನ್ನು ಅಲುಗಾಡದೆ ಇಡಬೇಕು ಅಂತ ಮಾತನ್ನ ದಿನ ನಾವು ಧ್ಯಾನ ಮಾಡ್ತಾ ತಿಳ್ಕೊಂಡಿದ್ದೇವೆ. ಯಾತಕ್ಕೋಸ್ಕರ ಅದು ಅಲುಗಾಡದೆ ಇರಬೇಕು ಅಂತಂದ್ರೆ, ಒಬ್ರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಪಾತ್ರೆ, ಅದರೊಳಗೆ ತುಂಬಾ ನೀರು. ಪಾತ್ರೆ ಅಲುಗಾಡ್ತಾ ಇತ್ತು ಅಂತಂದ್ರೆ ಒಳಗಡೆ ಇರ್ತಕ್ಕಂಥ ನೀರು ಕೂಡ ಅಲುಗಾಡಿ ಒಳಗಡೆ ಇರ್ತಕ್ಕಂಥ ವಸ್ತು ಯಾವುದಾದಿದ್ರೆ ಅದು ಪ್ರತಿಫಲಿಸುವುದಿಲ್ಲ, ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂತ. ಆ ನೀರು ಶಾಂತವಾಗಬೇಕಾದ್ರೆ, ಅಲೆಗಳಿಂದ ಅದು ಮುಕ್ತವಾಗಬೇಕಾದ್ರೆ, ಸಮಸ್ಥಿತಿಗೆ ಬರಬೇಕಾದ್ರೆ ಪಾತ್ರವನ್ನು ಮೊದಲು ಸ್ಥಿರವಾಗಿಟ್ಟಿರಬೇಕು. ಪಾತ್ರವನ್ನು ಸ್ಥಿರವಾಗಿ ಇಟ್ಟರೂ ಕೂಡ ಆ ನೀರು ಅಲೆಗಳಿಂದ ಕೂಡಬಹುದು. ಅಲೆ ಹೇಗಿದ್ದು? ಆಸೆಗಳು ಅಂತ ಹೇಳ್ತಕ್ಕಂಥವುಗಳು, ಆಶಾವಾಯು ಅಂತ ಹೇಳ್ತಕ್ಕಂಥದ್ದು ಬೀಸಿದಾಗ ಮತ್ತೆ ಅಲೆಗಳು. ಅದಕ್ಕೋಸ್ಕರ ಯಥಚಿತ್ತೇಂದ್ರಿಯ ಕ್ರಿಯಾ ಅಂತ ಅಲ್ಲಿ ಹೇಳಿ ಆಗಿದೆ. ಇಲ್ಲಿ ಅಚಲ ಸ್ಥಿರವಾಗಿ ಕುಳಿತುಕೊಳ್ಬೇಕು, ಆ ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೋಸ್ಕರ. ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ, ತನ್ನ ನಾಸಿಕಾಗ್ರವನ್ನು ನೋಡುತ್ತಾ. ನಾಸಿಕಾಗ್ರ ಅಂತಂದ್ರೆ ಈ ಮೂಗಿನ ಕೆಳಗಡೆ ತುದಿಯೋ ಅಥವಾ ಭ್ರೂ ಮಧ್ಯವೋ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ನಾಸಿಕ ಅಗ್ರ ಅಂತಂದ್ರೆ ಮನೆ ಅಥವಾ ಮೊದಲು. ನಾಸಿಕದ ಅಗ್ರ ಇಲ್ಲಿಂದ ಪ್ರಾರಂಭ ಆಗ್ತದೋ ಇಲ್ಲಿಂದ ಪ್ರಾರಂಭ ಆಗ್ತದೋ? ನೀವು ಇಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ. ಭ್ರೂಮಧ್ಯದಲ್ಲಿ ಪ್ರಾರಂಭವಾಗ್ತದೆ ಅಂತ ನೀವು ತಿಳಿದುಕೊಂಡ್ರಿ. ಆದ್ರಿಂದ ನಾಸಿಕಾಗ್ರ ಎಲ್ಲಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳೋದು ಬಹಳ ಕಷ್ಟ ಇದೆ ನೋಡಿ. ಆದ್ರೆ ಈ ನಾಸಿಕಾಗ್ರದಲ್ಲಿ ಮನಸ್ಸನ್ನು ಇಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಯಾತ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳಿದ್ರೆ, ಕಣ್ಣುಗಳನ್ನ ಸಂಪೂರ್ಣ ಮುಚ್ಚಿದ್ರೆ ಬಹಳ ಬೇಗ ನಿದ್ರೆ ಬರ್ತದೆ. ಕಣ್ಣುಗಳನ್ನು ತೆರೆದಿದ್ರೆ ಸುತ್ತಮುತ್ತ ಇರತಕ್ಕಂಥ ದೃಶ್ಯಾವಳಿಗಳೆಲ್ಲ ಕಂಡು ಮನಸ್ಸು ಏಕಾಗ್ರತೆಯನ್ನು ಕಳೆದುಕೊಳ್ತದೆ. ಆದ್ರಿಂದ ನಿಮೇಲಿತ, ಅರ್ಧ ನಿಮೇಲಿತ ದೃಷ್ಟಿ ಅದನ್ನೇ ಇಟ್ಕೊಂಡಿರ್ಬೇಕು ಅಂತ. ಆದರೆ ಇಲ್ಲೊಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳಬೇಕಾಗತ್ತೆ. ಓಹೋ, ಮೂಗಿನ ತುದಿಯಲ್ಲಿ ಅಥವಾ ಭ್ರೂ ಮಧ್ಯದಲ್ಲಿ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಅಂತ ಇವತ್ತೇ ಶುರು ಮಾಡಿಬಿಡ್ತಾರೆ. ಅಲ್ಲಿ ಇಟ್ಬಿಟ್ರೆ ಸಾಕು, ದೃಷ್ಟಿ ಏಕಾಗ್ರತೆ ಬಂದ್ಬಿಡುತ್ತೆ ಅಂತ
ಅಲ್ಲೇ ಇಟ್ಕೊಂಡು ಅದು ಸ್ವಲ್ಪ ನೋವಾಗ್ಬಿಡ್ತಾಗ ಕಣ್ಣು ನೋವು ಇರ್ತದೆ, ಕಣ್ಣುಗಳು ಅಲ್ಲಿ ಬರ್ತದಲ್ಲ, ಆಗ ನೋವಾಗ್ತದೆ. ನೋವಾದ್ರೆ ಏನಂತೆ, ಈ ನೋವಿಗೆಲ್ಲ ಹೆದರಲೇಬಾರ್ದು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಬಲ ಉಪಯೋಗಿಸಿ ಟಕ್ ಅಂತ ಅಲ್ಲಿ ನರಮಂಡಲದಲ್ಲಿ ವ್ಯತ್ಯಾಸವಾಗಿ ಎಂದೆಂದಿಗೂ ವಾಸಿ ಆಗದೇ ಇರತಕ್ಕಂಥ ಒಂದು ಕಾಯಿಲೆಗೆ ಅವರು ಗುರಿಯಾಗಿಬಿಡ್ತಾರೆ. ಇಷ್ಟೇ ಅವರು ಮಾಡಿಕೊಳ್ಳುವಂಥದ್ದು ಉಪಕಾರ. ಆದ್ರಿಂದ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನಿಟ್ಟು ಅಂತ ಹೇಳುವುದಕ್ಕಿಂತ ನಾಸಿಕಾಗ್ರದಲ್ಲಿ ಮನಸ್ಸನ್ನಿಟ್ಟು ಕಣ್ಣುಗಳನ್ನು ಸುಮ್ಮನೆ ಮೆಲ್ಲ ಅಲ್ಲಿಟ್ಟು ಮೆಲ್ಲ ತನ್ನಷ್ಟಕ್ಕೆ ಅಲ್ಲಿ ಬಂದು ಸೇರುವಂತೆ ಬಹಳ ಕಾಲಗಳ ಅಭ್ಯಾಸದಲ್ಲಿ ತೊಡಗಬೇಕಾಗುತ್ತದೆ. ನಾನವತ್ತು ಆ ಬ್ರಹ್ಮಚಾರಿ ಒಬ್ಬ ಕಾಲುಗಳನ್ನ ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದ ಅನ್ನೋದನ್ನು ವಿವರಿಸಿದ್ದೆ. ಅದೇ ರೀತಿಯಲ್ಲಿ ಈ ಎಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ಸಿದ್ಧಿಸಿಕೊಳ್ಳಬೇಕು, ಮೆಲ್ಲನೆ ಅದನ್ನ ಮುಂದೆ ನಾವು ನೋಡ್ಲಿಕ್ಕಿದ್ದೇವೆ. ಶನೈ ರೂಪರಮತಿ ಶನೈ ರೂಪರಮೇತ್ ಬುದ್ಧ್ಯ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮೆಲ್ಲನೆ ಯಾರು ಮೆಲ್ಲನೆ ಹೋಗ್ತಾ ಇರ್ತಾರೋ ಅವರು ಮಾತ್ರ ಬೇಗನೆ ಗುರಿಸಿ ಸೇರುವುದಕ್ಕೆ ಸಾಧ್ಯ. ಯಾರು ಬೇಗನೆ ಈ ಯೋಗದಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಪಡುತ್ತಾರೆಯೋ ಅವರು ಒಂದು ದಿನ ಸೇರುವುದೇ ಇಲ್ಲ, ಯಾವತ್ತೂ ಸೇರುವುದೇ ಇಲ್ಲ. ಯಾಕೆಂತಂದ್ರೆ ಅಪಾಯದ ಸನ್ನಿವೇಶಗಳು ಇದರಲ್ಲಿ ಜಾಸ್ತಿ. ಅದರಲ್ಲೂ ಕೂಡ ಸಾಮಾನ್ಯರಾದಂತಹ ಲೌಕಿಕರು ಯಾವುದೇ ಬಗೆಯ ಶಿಸ್ತುಬದ್ಧವಾದಂತಹ ಜೀವನವನ್ನು ಬಹಳ ಕಾಲ ನಡೆಸದೇ ಇರತಕ್ಕಂಥವರಂತುವೇ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತದೆ. ಆ ಬಳಿಕ ಇನ್ನೊಂದು ಶಬ್ದವನ್ನು ಹೇಳ್ತಾನೆ, ಪ್ರಶಾಂತಾತ್ಮ. ಆತ್ಮ ಅಂದ್ರೆ ಮತ್ತೆ ಇಲ್ಲಿ ಮನಸ್ಸು ಅಂತ ಅರ್ಥ. ಯಥಚಿತ್ತೇಂದ್ರಿಯ ಕ್ರಿಯಾ ಇತ್ಯಾದಿ ಶಬ್ದಗಳಲ್ಲೇ ಅದೆಲ್ಲ ಬಂತು, ಆದ್ರೂ ಮತ್ತೆ ಹೇಳ್ತಾ ಇದ್ದಾನೆ ಪ್ರಶಾಂತಾತ್ಮ. ಮನಸ್ಸನ್ನು ಮತ್ತೆ ಶಾಂತಗೊಳಿಸುತ್ತಾ ಮತ್ತೆ ಶಾಂತಗೊಳಿಸುತ್ತಾ. ವಿಗತ ಭೀಹಿ ಇನ್ನೊಂದು ಶಬ್ದ ಬಂತು ನೋಡಿ. ಭೀಹಿ ಅಂತಂದ್ರೆ ಭಯ, ವಿಗತ ಅಂದ್ರೆ ಇಲ್ಲ ಅಂತ ಅರ್ಥ. ಭಯರಹಿತನಾಗಿ ಅವನು ಯೋಗದಲ್ಲಿ ಕುಳಿತಿರಬೇಕು ಅಂತ. ಈ ಮಾತಿಗೆ ಏನರ್ಥ ಅಪ್ಪ? ಅವನು ಕುಳಿತುಕೊಳ್ಳೋದಲ್ಲಿ ಒಂದು ಗುಹೆಯೊಳಗೆ, ಅಲ್ಲೇನು ಭಯ? ಅಥವಾ ಮನೆಯ ಮೂಲೆಯಲ್ಲಿ, ಅಲ್ಲೇನು ಭಯ? ಎಲ್ಲ ಸೊಳ್ಳೆ ಪರದೆ ಹಾಕೊಂಡು ಅಚ್ಚುಕಟ್ಟಾಗಿ ಕುಳಿತಿರ್ತಾನೆ, ಇನ್ನೇನು ಭಯ? ಅತಿ ಎತ್ತರವೂ ಅಲ್ಲ ಅತಿ ಕೆಳಗೂ ಅಲ್ಲ, ಆ ತರದ ಜಾಗದಲ್ಲಿ ಕೂತಾಯ್ತು, ಇನ್ನೇನು ಭಯ? ಇಲ್ಲೇ ಸ್ವಾರಸ್ಯ ಇರುವಂತಹದ್ದು. ದೇವರು ಅಂತ ನೀವು ಯಾರನ್ನ ಕರಿತೀರೋ ಅವ್ರನ್ನ ನೀವೆಲ್ಲಾದ್ರೂ ಮೊದಲು ಕಂಡು ಪರಿಚಯ ಉಂಟಾ? ಇದ್ದಕ್ಕಿದ್ದಂತೆ ಅವನೇನಾದ್ರೂ ಬಂದು ದರ್ಶನ ಕೊಟ್ರೆ ನಿಮ್ ಕತೆ ಏನಾಗಬೇಡ ಹೇಳಿ. ಯಾರೋ ಬಂದ. ಸ್ವಾಮಿ ವಿವೇಕಾನಂದರು ಬುದ್ಧನ ದೃಶ್ಯವನ್ನು ಕಂಡು ಬುದ್ಧ ಅವನ ದರ್ಶನ ಕೊಡ್ತಾರೆ. ಒಂದಾನೊಂದು ಇನ್ನು ಯುವಕ ಆಗಿದ್ದ ಸಂದರ್ಭದಲ್ಲಿ ಹೀಗೆ ಅವರು ಅಧ್ಯಯನ ಮಾಡಿಸಿದ ಸಂದರ್ಭದಲ್ಲಿ ಈ ಬುದ್ಧ ತಾನಾಗಿ ಒಂದು ದರ್ಶನ ಕೊಡ್ತಾನೆ. ಸ್ವಾಮಿ ವಿವೇಕಾನಂದರು ಹೆದರಿ ಬಿಟ್ರು. ಬುದ್ಧ ಅಲ್ಲಿಂದ ಕಣ್ಮರೆ ಆಗ್ಬೇಕಾಯ್ತು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಸ್ಪರ್ಶ ಮಾತ್ರದಿಂದಲೇ ಅವರಿಗೆ ದಿವ್ಯಜ್ಞಾನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ನರೇಂದ್ರ ಏನ್ ಗಲಾಟೆ ಮಾಡಿಬಿಟ್ಟ ನೆನಪು ಮಾಡ್ಕೊಳ್ಳಿ. ಏನ್ ಹೇಳ್ದ ಅವನು? ನನಗೆ ತಂದೆ ತಾಯಿ ಇದ್ದಾರೆ, ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಗಂಡು ಗಲಿ ಅಭೀಹಿ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಜಗತ್ತಿಗೆಲ್ಲ ಮುಂದೆ ಬೋಧಿಸಿದಂತಹ ವ್ಯಕ್ತಿ ಹಿಂದೆ ಶ್ರೀರಾಮಕೃಷ್ಣರು ತಮ್ಮ ಅಪಾರ ಕರುಣೆಯಿಂದ ದಿವ್ಯಾದ್ಭುತವಾದಂತಹ ಆಧ್ಯಾತ್ಮಿಕ ಅನುಭವಗಳನ್ನು ಮಾಡಿಸಿಕೊಡ್ತಾ ಇದ್ರು ಕೂಡ ಅದನ್ನು ಅನುಭವಿಸ್ತಾ ಇರುವಾಗ ತನ್ನಷ್ಟಕ್ಕೆ ಆನಂದ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿಯೇ ಇರ್ತದೆ. ಆನಂದ ಅಲ್ಲದೆ ಮತ್ತೇನು ಅಲ್ಲ, ಅಂಥ ದಿವ್ಯಾದ್ಭುತವಾದ ಅನುಭವಗಳನ್ನ ಅವರೇ ಕರುಣೆಯಿಂದ ಮಾಡಿಕೊಡ್ತಾ ಇದ್ರು ಕೂಡ ಈ ಯುವಕ ಏನ್ ಹೇಳಿದ? ನನಗೆ ತಂದೆ ತಾಯಿಗಳಿದ್ದಾರೆ, ಏನ್ ಮಾಡ್ತಾ ಇದ್ದೀರಿ ನೀವು, ಬಿಟ್ಬಿಡಿ ನನ್ನ ಅಂತ. ಶ್ರೀರಾಮಕೃಷ್ಣರು ಒಬ್ಬರೇ ಯಾವುದೇ ಬಗೆಯ ಭೀತಿಯೂ ಇಲ್ಲದೆ ಆ ದಕ್ಷಿಣೇಶ್ವರದ ಕಾಡಿನಲ್ಲಿ ಆ ಮಧ್ಯ ಹೃದಯರಾಮ ಬಂದು ಕಲ್ಲು ಎಸೆದು ಬೇರೆ ರೀತಿಯಲ್ಲಿ ಸದ್ದುಗಳನ್ನೆಲ್ಲ ಮಾಡಿ ಹೆದರಿಸಿದರೂ ಕೂಡ ಯಾವುದೇ ಬಗೆಯ ಹೆದರಿಕೆಯೂ ಕೂಡ ಇಲ್ಲದೇನೆ ಅವರು ನಿರ್ಭೀತರಾಗಿ ಧ್ಯಾನ ಮಾಡಿದಂತಹ ಉದಾಹರಣೆ ಅಲ್ಲಿ ಮಾತ್ರ ನಾವು ಕಾಣ್ತೀವಿ. ಆದರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲೇ ನಿಮ್ಮ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಅವನು ನಿಮ್ಮ ಸ್ವಂತ ಪರಮಾತ್ಮ, ಸ್ವಂತ ಆತ್ಮ,
ಒಳಗಡೆ ಇರ್ತಕ್ಕಂಥ ಆತ್ಮ ಜ್ಯೋತಿ, ಅದ್ಭುತವಾದಂತಹ ಜ್ಯೋತಿ, ಈ ಸೂರ್ಯ ಚಂದ್ರರಿಗೂ ಮಿಗಿಲಾದಂತಹ ಜ್ಯೋತಿ, ಆ ಪರಂಜ್ಯೋತಿ. ಅದರ ದರ್ಶನ ಮಾಡುವಾಗ ಇಂತಹ ಜ್ಯೋತಿಯನ್ನು ನಾನು ಈ ಮೊದಲು ನೋಡಲೇ ಇಲ್ವಲ್ಲ, ಎಂತಹ ಜ್ಯೋತಿ, ಏನೋ ಭೂತ ಪ್ರೇತಗಳ ಚೇಷ್ಟೆಯೇ ಇರಬೇಕು ಅಂತ ಅನ್ನೋ ರೀತಿಯಲ್ಲಿ ಭಯ ತಾಳಬಾರದು ಅಂತನ್ನುವ ರೀತಿಯಲ್ಲಿ ಮೊದಲೇ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ ವಿಗತ ಭೀ. ಇಲ್ದ್ರೆ ಆ ಭಯ ಯಾತಕ್ಕೆ, ಭಯ ಇರಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಅವನು ಯಾತಕ್ಕೆ ಹೇಳಬೇಕಾಗಿತ್ತು. ಆ ಬಳಿಕ ಇನ್ನೊಂದು ಮಾತನಾಡ್ತಾನೆ, ಬ್ರಹ್ಮಚಾರಿ ವ್ರತೇ ಸ್ಥಿತ. ಬ್ರಹ್ಮಚರ್ಯ ವ್ರತದಲ್ಲಿ ನೆಲೆಗೊಂಡಿರಬೇಕಾಗುತ್ತದೆ ಯೋಗಿಯಾದವನು ಅಂತ. ಇದು ನೋಡಿ ಇನ್ನೊಂದು ಅದ್ಭುತ. ಶ್ರೀರಾಮಕೃಷ್ಣ ಕಾಮನಿ ಕಾಂಚನ ತ್ಯಾಗ, ಕಾಂಚನ ತ್ಯಾಗ ಅಂತ ಹೇಳ್ತಕ್ಕಂಥ ಮಾತನ್ನ ಆ ರೀತಿಯಲ್ಲಿ ಹೇಳಿದ್ರು. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಬ್ರಹ್ಮಚಾರಿ ವ್ರತೇ ಸ್ಥಿತ. ಯೋಗದ ಕಾಲದಲ್ಲಿ, ಯೋಗ ಸಾಧನೆಯ ಕಾಲದಲ್ಲಿ ಇದು ಅತ್ಯಂತ ಅವಶ್ಯಕ. ಸಿದ್ಧಿ ಆದ ಮೇಲೆ ನೀವೇನಾದ್ರೂ ಸಂಸಾರ ಜೀವನ ನಡೆಸಬೇಕು ಅಂತ ಅಪೇಕ್ಷೆ ಪಟ್ಟರೂ ಕೂಡ ಸಂಸಾರ ಜೀವನ ನಡೆಸಬಹುದು, ಅದರಿಂದ ಏನು ಅಪಾಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಆದರೆ ಅಂತಹ ಒಂದು ಅದ್ಭುತವಾದಂತಹ ಆನಂದ ದೊರೆತ ಮೇಲೆ ಮತ್ತೆ ಮದುವೆ ಆಗಿ ಆ ಬಗೆಯ ಆ ಲೌಕಿಕ ಸುಖವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆಯೇ ಆಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಯೋಗ ಕಾಲದಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ರಹ್ಮಚರ್ಯದಲ್ಲಿ ನೆಲೆ ನಿಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತ ಹೇಳ್ತಕ್ಕಂಥ ಮಾತನ್ನ ಅರ್ಥಕೊಳ್ಬೇಕಾದ್ರೆ ಈ ರಾಕ್ಷಸರು ದಾನವರು ರಾಕ್ಷಸರು ಅಂತಿದಾರಲ್ಲ, ಅವರೆಲ್ಲ ಸಾಧನೆಗಿಳಿದಂತಹ ಸಂದರ್ಭ ನಿಮಗೆಲ್ಲ ಪುರಾಣದಲ್ಲಿ ತಿಳಿದಿದೆ. ರಾವಣ ಧ್ಯಾನ ಮಾಡಿದಾಗ, ಹಿರಣ್ಯಕಶಿಪು ಧ್ಯಾನ ಮಾಡಿದಂಥ ಸಂದರ್ಭದಲ್ಲಿ, ಸಾಧನೆಗೆ ತೊಡಗಿದ ಸಂದರ್ಭದಲ್ಲಿ ಅಖಂಡ ಬ್ರಹ್ಮಚರ್ಯದಲ್ಲಿ ಇದ್ದವರೆಲ್ಲ ರಾಕ್ಷಸರು ಅಂತ ಹೇಳಿದ್ರೆ ತಾಮಸಿಕವಾದಂತಹ ಇಚ್ಛಾಶಕ್ತಿ ಅವರಲ್ಲಿ ಇರ್ತಾ ಇತ್ತು. ದುಷ್ಟ ಕಾರ್ಯಕ್ಕಾಗಿ ಆದರೂ ಕೂಡ ಅವರು ಬ್ರಹ್ಮಚರ್ಯವನ್ನು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡಿದಂಥವ್ರು, ಅಂತ ತೀವ್ರವಾದಂತಹ ಅನಿಷ್ಠೆ ಅವರಲ್ಲೂ ಕೂಡ ಇರ್ತಾ ಇತ್ತು. ತಾಮಸಿಕವಾದಂತಹ ಅನಿಷ್ಠೆ, ಅದು ಕೂಡ ಸಾಮಾನ್ಯವಾದಂತಹ ಅನಿಷ್ಠೆ ಅಲ್ಲ ಅಂತ ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಎಷ್ಟೋ ಸರ್ತಿ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ನಾವು ಆ ತಾಮಸಿಕ ಭಕ್ತಿಯನ್ನು ಕೂಡ ಅಳವಡಿಸಿಕೊಳ್ಳಬಹುದು ಅಂತನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತೂ ಅಂತಹ ರಾಕ್ಷಸ ವರ್ಗವೇ, ದಾನವ ವರ್ಗವೇ ಸಾಧನೆಗೆ ತೊಡಗಿದಾಗ ಬ್ರಹ್ಮಚರ್ಯ ದೀಕ್ಷೆಯನ್ನು ಅವರು ಹಾಕಿಕೊಂಡು ಪರಿಪಾಲಿಸಿದ್ದಾರೆ. ಆ ಬ್ರಹ್ಮಚರ್ಯ ದೀಕ್ಷೆಯ ಪರಿಣಾಮವಾಗಿ ಬೇಕಾದಂಥ ವರಗಳನ್ನು ಪಡೆದುಕೊಂಡು ಅದೆಲ್ಲ ಸಿದ್ಧಿಗೆ ಸೇರಿದಂತಹ ಮಾತು. ಸಿದ್ಧಿ ಅದು ತತ್ವ ಸಾಕ್ಷಾತ್ಕಾರವಲ್ಲ, ಅದು ಕೇವಲ ಸಿದ್ಧಿ. ಆ ಸಿದ್ಧಿ ಎಂದೆಂದಿಗೂ ಕೂಡ ನಮ್ಮನ್ನು ಅಪಾಯಕ್ಕೆ ಸಿಕ್ಕಿಸುವಂತಹದ್ದು ಅಂತ ಹೇಳೋದನ್ನ ಅವರ ಜೀವನದ ಮೂಲಕವೇ ನಾವು ತಿಳಿದುಕೊಳ್ತೇವೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ನಾವು ಸಂಕಲ್ಪ ಯಾವಾಗ ಮಾಡಿರ್ತೇವೆ, ಸಾಕ್ಷಾತ್ಕಾರವೇ ಆಗಬೇಕು, ಆತ್ಮ ಸಾಕ್ಷಾತ್ಕಾರವೇ ಆಗಬೇಕು. ಅದರ ನಡುವೆ ಬಂದು ಸಿಗ್ತಕ್ಕಂಥ ಯಾವ ಒಂದು ಪ್ರಲೋಭನೆಯೂ ಕೂಡ ನಮ್ಮ ಮನಸ್ಸನ್ನು ಆಕರ್ಷಿಸಬಾರದು ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ತನ್ನ ಮೂಲಕ ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ಅವನು ನಿರತನಾಗಿರಬೇಕು. ಮನಸ್ಸಂಯಮ್ಯ, ಮನಸ್ಸನ್ನು ಸಂಯಮಿಸಿಕೊಂಡು ಮಚ್ಚಿತ್ತೋ ಭೂತ್ವ. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಮಚ್ಚಿತ್ತೋ ಭೂತ್ವ. ಇಡೀ ರಾಜಯೋಗ ಅಂತ ಹೇಳ್ತಕ್ಕಂಥ ಅದು ಆತ್ಮಧ್ಯಾನಕ್ಕೆ ಸಂಬಂಧಪಟ್ಟಂತಹದ್ದು. ಇಲ್ಲಿ ಹೇಳ್ತಾ ಇದ್ದಾನೆ ಮಚ್ಚಿತ್ತೋ ಭೂತ್ವ ಅಂತಂದ್ರೆ ನನ್ನಲ್ಲಿ ಮನಸ್ಸುಳ್ಳವನಾಗಿ ಅಂತ ನಾವು ಮಾತನ್ನು ಹೇಳ್ತಾ ಇದ್ದಾನೆ. ಇದ್ದಕ್ಕಿದ್ದಂತೆ ಭಕ್ತಿಯ ಮಾತನ್ನ ಅಲ್ಲಿ ತಂದು ಬಿಡ್ತಾನೆ. ನನ್ನಲ್ಲಿ ಮನಸ್ಸುಳ್ಳವನಾಗಿರು ಅಂತ ಹೇಳಿದ್ರೆ ಭಕ್ತಿ ಅಲ್ಲದೆ ಮತ್ತಿನ್ನೇನು. ಇಲ್ಲಿ ಆಚಾರ್ಯರೆಲ್ಲ ಅರ್ಥ ಕೊಡೋದಕ್ಕೆ ಪ್ರಯತ್ನಿಸ್ತಾರೆ. ಮತ್ ಅಂತಂದ್ರೆ ಇಲ್ಲೇ ಇದ್ದೇನೆ ನಾನು, ನನ್ನಲ್ಲಿ ಗಮನವಿಟ್ಟು ಅಂತ ಅರ್ಥ. ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ. ಯಾಕಂತಂದ್ರೆ ಇಡೀ ಆತ್ಮದ ಕುರಿತಾಗಿ, ಇಡೀ ಅಧ್ಯಾಯವೇ ಆತ್ಮದ ಕುರಿತಾಗಿ ಮಾತನಾಡ್ತಾ ಇದ್ದಕ್ಕಿದ್ದಂತೆ, ಆದರೆ ಅದನ್ನೂ ಹೇಳ್ತಾನೆ, ಇದನ್ನೂ ಹೇಳ್ತಾನೆ. ಅದನ್ನು ಒಟ್ಟಿಗೆ ನಾವು ಹೀಗೂ ಅರ್ಥ ಮಾಡ್ಕೊಳ್ಬಹುದು. ಏನು ಅಂತ ಹೇಳಿದ್ರೆ ಅವನು ಪರಮಾತ್ಮ, ನಾವು ಜೀವಾತ್ಮ. ಅಲ್ಲಿಂದ ಪರಮ ತೆಗೀರಿ, ಇಲ್ಲಿಂದ ಜೀವ ತೆಗೀರಿ, ಏನು ಉಳಿಯಿತು? ಆತ್ಮವೇ ಉಳಿಯಿತು. ಆದ್ರಿಂದ ಮಚ್ಚಿತ್ತೋ ಭವ ಅಂತ ಹೇಳಿದ್ರೆ ಅದೇ ಆತ್ಮದಲ್ಲಿಯೇ ಮನಸ್ಸುಳ್ಳವನಾಗಿ ಮತ್ಪರಹ ಇತಿ ಮತ್ವ ಯುಕ್ತ ಆಸೀತ. ಮತ್ಪರಹ ಇತಿ ಮತ್ವ, ಇದು ಬಹಳ ಮುಖ್ಯವಾದಂತಹ ಅಂಶ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಂಡು ಗೊತ್ತಾಗುತ್ತೆ. ಸ್ವಲ್ಪ ಅರ್ಥ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಮತ್ ಅಂದ್ರೆ ನನ್ನನ್ನು, ಪರಹ ಅಂದ್ರೆ ಅತ್ಯಂತ ಶ್ರೇಷ್ಠ, ಇತಿ ಎಂದು, ಮತ್ವ ತಿಳಿದು, ನನ್ನನ್ನೇ ಅತ್ಯಂತ ಶ್ರೇಷ್ಠ ಅಂತ ತಿಳಿದು ಯೋಗದಲ್ಲಿ ನೆಲೆ ನಿಲ್ಲು, ಧ್ಯಾನ ಮಾಡು. ಯೋಗಿಗಳಿಗೆ
ಪರಮಾತ್ಮನೇ ಅಥವಾ ಅವರವರ ಆತ್ಮವೇ ಅತ್ಯಂತ ಶ್ರೇಷ್ಠ. ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಭೋಗಿಗಳಿಗೆ ಈ ಪ್ರಪಂಚಕ್ಕಿಂತ ಶ್ರೇಷ್ಠವಾದದ್ದು ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಒಂದು ತಮಾಷೆ ಮಾಡ್ತಾರೆ, ಬಹಳ ಸ್ವಾರಸ್ಯಕರವಾದ ತಮಾಷೆ. ನೀವು ಪ್ರಾಪಂಚಿಕರು ಇದ್ದಿರಲ್ಲ, ನಿಜಕ್ಕೂ ನೀವು ಬಹಳ ದೊಡ್ಡವರು, ಯಾಕೆಂದ್ರೆ ನಿಮ್ಮ ತ್ಯಾಗ ಬಹಳ ದೊಡ್ಡದು. ನಾವು ಆ ದೇವರಿಗೋಸ್ಕರ ಇಂಥ ಜಗತ್ತನ್ನು ತ್ಯಾಗ ಮಾಡಿಬಿಟ್ಟು ಈ ಜಗತ್ತನ್ನು, ಆದರೆ ನೀವು ಈ ಜಗತ್ತಿಗೋಸ್ಕರ ದೇವರನ್ನೇ ತ್ಯಾಗ ಮಾಡಿಬಿಟ್ಟಿದ್ದೀರಿ. ಆದ್ರಿಂದ ಅಂತ ಅನಂತ ಮಹಿಮಾವಂತನನ್ನು ತ್ಯಾಗ ಮಾಡಿದಂತ ನೀವು ಶ್ರೇಷ್ಠರಲ್ಲದೆ ಇನ್ಯಾರು ಅಂತ ಸುಮ್ಮನೆ ಸ್ವಾರಸ್ಯವಾಗಿ ಹೇಳ್ತಾರೆ, ತಮಾಷೆ ಮಾಡಿಕೊಂಡು. ಇಲ್ಲಿ ಪರಮಾತ್ಮನನ್ನ, ಆ ಆತ್ಮನನ್ನ, ನಮ್ಮೊಳಗಡೆ ಇರ್ತಕ್ಕಂಥವನನ್ನ ನಾನಿಲ್ಲೇ ಇದ್ದೇನೆ, ನಾನಿಲ್ಲೇ ಇದ್ದೇನೆ, ನಾನಿಲ್ಲೇ ಇದ್ದೇನೆ ಅಂತ ಹೇಳ್ತಕ್ಕಂಥ ಅವನನ್ನ ಶ್ರೇಷ್ಠ ಅಂತ ತಿಳಿದುಕೊಳ್ಬೇಕೆಂತಂದ್ರೆ ಅವನೇ ಸರ್ವಶಕ್ತಿವಂತ, ಅವನೇ ಸರ್ವಜ್ಞ, ಅವನೇ ಸರ್ವವ್ಯಾಪಿ, ಅವನೇ ಪರಮ ಕರುಣಾಮಯ, ಸಕಲ ದಿವ್ಯ ಗುಣಗಳಿಂದ ಕೂಡಿರ್ತಕ್ಕಂಥವನು ಶ್ರೇಷ್ಠ ಅಲ್ಲದೆ ಮತ್ತಿನೇನು. ಈ ದೃಷ್ಟಿಯಿಂದ ಅವನನ್ನು ಶ್ರೇಷ್ಠ ಅಂತ ತಿಳಿದು ಯುಕ್ತ ಆಸೀತ, ಧ್ಯಾನ ಮಾಡು, ಕುಳಿತುಕೋ. ಆಸೀತ ಅಂದ್ರೆ ಕುಳಿತುಕೋ ಅಂತ ಅರ್ಥ. ಯೋಗಿಯಾಗಿ ಕುಳಿತುಕೋ, ಧ್ಯಾನ ಮಾಡ್ತಾ ಕುಳಿತುಕೋ ಅಂತ ಶ್ರೀ ಕೃಷ್ಣ ಹೇಳಿದಾನೆ. ಅದೇ ಪ್ರಕಾರ ನಾವು ಕೂಡ ಈಗ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಈ ಶ್ಲೋಕಗಳನ್ನೆಲ್ಲ ನಾನು ಹೇಳುವಾಗ ಹಾರ್ಮೋನಿಯಂ ಇಟ್ಕೊಂಡು ರಾಗವಾಗಿ ಸಾಮಾನ್ಯವಾದ ರಾಗ ಹಾಡ್ತಾ ಇದ್ದೇನೆ. ಶ್ಲೋಕವನ್ನು ಹಾಡುದೇ ಅದಕ್ಕೆ ಅಂತ ಕೇಳಿದ್ರೆ ಉತ್ತರ ತಿಳ್ಕೊಳ್ಳಿ. ಇದು ಭಗವದ್ ಗೀತೆ, ಇದು ಭಗವದ್ ವಚನ ಅಲ್ಲ, ಇದು ಗೀತೆ. ಗೀತಾ ಸುಗೀತಾ ಕರ್ತವ್ಯ. ಚೆನ್ನಾಗಿ ಹಾಡ್ಬೇಕು ಅದನ್ನ, ಅಂದ್ರೆ ಪಾರಾಯಣ ಮಾಡಬೇಕು. ಇರಲಿ, ಈ ಶ್ಲೋಕದ ಅರ್ಥ ಏನು? ಮನಸ್ಸನ್ನು ಸಂಪೂರ್ಣ ಸ್ವಾಧೀನದಲ್ಲಿ ಇಟ್ಟುಕೊಂಡು ಹೀಗೆ ಯಾವಾಗಲೂ ಯೋಗಮಗ್ನನಾಗಿ ಇರುವ ಯೋಗಿಯು ಅತ್ಯಂತ ಶ್ರೇಷ್ಠನೂ ಅತ್ಯಂತ ಶ್ರೇಷ್ಠವೂ ದುಃಖ ದೂರವೂ ಮತ್ತು ನನ್ನಲ್ಲಿ ಇರುವಂಥದು ಆದ ಪರಮಶಾಂತಿಯನ್ನು ಪಡೆಯುವನು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನಾಗ್ತದೆ ಅಂತ. ಲೌಕಿಕವಾದ ಯಾವುದೇ ಅನುಕೂಲಗಳು ಅದರಿಂದ ದೊರೆಯದೆ ಹೋಗಬಹುದು. ಮಾತ್ರ ಅಲ್ಲ, ಲೌಕಿಕವಾದ ಅನುಭವಗಳನ್ನು ಅಥವಾ ಲೌಕಿಕವಾದಂತಹ ಅವಶ್ಯಕತೆಗಳನ್ನು ಬಿಟ್ಟ ಮೇಲೆಯೇ ಈ ಅಲೌಕಿಕವಾದವುಗಳು ಸಿಗುವಂಥದ್ದು. ಆದರೂ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಇದನ್ನು ಮಾಡಿಕೊಂಡಾಗ ಮನುಷ್ಯನಿಗೆ ಏನು ಸಿಗ್ತದೆ? ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದಂತಹ ಮಾತನಲ್ಲಿ ನೆನಪು ಮಾಡಿಕೊಳ್ಬೇಕು. ದೇವರು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನು ದೊರೆಯುತ್ತೆ ಅಂತ ತಿಳ್ಕೊಂಡ್ರಿ? 2 ಕೊಂಬು ಬೆಳೆಯುತ್ತ ಅವನಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ಪರಿಜ್ಞಾನ ಉಂಟಾಗುತ್ತೆ. ಅತ್ಯಂತ ಅದ್ಭುತವಾದಂತಹ ಕೊಡುಗೆ ಅದು, ಆಧ್ಯಾತ್ಮಿಕ ಜೀವನದ ಕೊಡುಗೆ. ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಪರಮಶಾಂತಿಯನ್ನು ಪಡೆಯುವನು. ಈ ಪರಮಶಾಂತಿಯನ್ನು ಪಡೆಯುವನು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಮೊದಲು ನೆನಪಿಗೆ ತಂದುಕೊಳ್ಬೇಕು ಅಥವಾ ಗಮನಕ್ಕೆ ತೆಗೆದುಕೊಳ್ಬೇಕು. ಯಾತಕ್ಕೆ ಅಂತ ಹೇಳಿದ್ರೆ, ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನ ಇತ್ತು ಅಂತ ಹೇಳಿದ್ರೆ ಅದಕ್ಕಾಗಿ ಪ್ರಯತ್ನ ನಡೆಯುತ್ತದೆ. ಈ ಮನಃಶಾಂತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತ ಅಂತ ಗೊತ್ತಾಗಬೇಕಾದ್ರೆ ಪ್ರತಿಯೊಬ್ಬರು ನಿಮ್ಮ ಮನಸ್ಸನ್ನೇ ನೀವು ಸಂಶೋಧಿಸಿ ಒಳಹೊಕ್ಕು ನೋಡಿದಾಗ ಗೊತ್ತಾಗ್ತದೆ. ಎಲ್ಲ ಇದೆ,
ಅದು ಮಾತ್ರ ಇಲ್ಲ. ಅದಕ್ಕೋಸ್ಕರವೇ ನಾನೊಂದು ಹಾಡನ್ನ ಬರೆದಿದ್ದೇನೆ. ಪ್ರಿಯ ಮನುಜ ನಿನಗೆ ಗುಟ್ಟೊಂದ ಪೇಳ್ವೆ, ಕಿವಿಗೊಟ್ಟು ಕೇಳು ಅದನು. ಜನ ಸತ್ಯ ತಿಳಿದರೂ ತಪ್ಪಿ ನಡೆವರಲ ಚೋದ್ಯವಲ್ಲವೇನು. ಏನದು ಚೋದ್ಯ, ಏನದು ಸತ್ಯ? ತನುವು ಸ್ಥಿರವಲ್ಲ, ಮನವು ಸ್ಥಿರವಿಲ್ಲ, ಧನವು ಅತಿ ಚಂಚಲ. ಇಂಥ ಸ್ಥಿತಿಯಲು ಎಂಥ ಚತುರನು ಬೇಸ್ತು ಬೀಳುವನಲ್ಲ. ಹೇಗೆ ಬೇಸ್ತು ಬೀಳ್ತಾನೆ? ಹೇಗೆ ಬೇಸ್ತು ಬೀಳ್ತಾನೆ? ಜನರ ಜೀವನವ ತೆರೆದ ಹೃದಯದಿ ನೋಡಿ ಪರೀಕ್ಷಿಸೋಣ. ಎಷ್ಟು ದುಡಿದರು ಏನ ಪಡೆದರು ಶಾಂತಿ ಸೊನ್ನೆ ಕಾಣ. ಆದ್ರಿಂದ ಏನು ಮಾಡಬೇಕು? ಜಗದ ರೀತಿಯಲ್ಲಿ ನಡೆದ ಮನುಜನಿಗೆ ಸುಖವು ದಕ್ಕಲಿಲ್ಲ. ಜಗನ್ನಾಥನನ್ನು ನಂಬಿ ನೆನೆದವಗೆ ಇನ್ನು ದುಃಖವಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಅತ್ಯಂತ ಶ್ರೇಷ್ಠವೂ ದುಃಖ ದೂರವೂ ಮತ್ತು ನನ್ನಲ್ಲಿಯೇ ಇರುವಂಥದ್ದು ಆದ ಪರಮಶಾಂತಿಯನ್ನು ಪಡೆಯುವನು. ದುಃಖ ದೂರವು, ಈ ಪರಮಶಾಂತಿ. ಶಾಂತಿ ಒಂದಿತ್ತು ಅಂತ ಹೇಳಿದ್ರೆ ಸುಖ ಇರುತ್ತೆ, ಸಂತೋಷ ಇರುತ್ತೆ. ಸಂತೋಷ ಇದು ದೊಡ್ಡ ಸಂಪತ್ತು. ಶಾಂತಿ ಇಲ್ಲದಿದ್ರೆ ಆ ಸುಖ ಇರೋದಿಲ್ಲ. ಸುಖ ಇಲ್ಲದ ಮೇಲೆ ಮತ್ಯಾವ ಸಂಪತ್ತು? ಶಾಂತಿ ಇಲ್ಲದಿದ್ದ ಮೇಲೆ ಸಂತೋಷ ಇರೋದಿಲ್ಲ, ಮತ್ಯಾವ ಸಂಪತ್ತು? ಒಬ್ಬನೊಬ್ಬ ರಾಜನಿಗೆ ಎಲ್ಲ ಇತ್ತಂತೆ, ರಾಜನಿಗೆ ಏನಿರೋದಿಲ್ಲ ಇತ್ತಂತೆ, ಆದರೆ ಸಂತೋಷ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಇದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಎಲ್ಲ ಮಂತ್ರಿಗಳನ್ನು ಕೇಳಿದ, ಪುರೋಹಿತರನ್ನು ಕೇಳಿದ, ಪಂಡಿತರನ್ನು ಕೇಳಿದ, ಎಲ್ಲರನ್ನು ಕೇಳಿದ್ರು ಕೂಡ ಏನೇನೋ ಉತ್ತರವನ್ನು ಕೊಟ್ಟರು. ಶಾಂತಿ ಇಲ್ಲ ಇವನಿಗೆ. ಆ ಉತ್ತರದಿಂದಲೂ ಕೂಡ ಸಮಾಧಾನ ಇಲ್ಲ. ಕೊನೆಗೆ ಒಬ್ಬ ಮಂತ್ರಿ ಹೇಳಿದ್ದಂತೆ, ದಯವಿಟ್ಟು ಒಂದು ದೂತನ್ನು ಕಳಿಸಿ ಡಂಗುರ ಸಾರಿಸಿ ಯಾರು ಸಂತೋಷವಾಗಿದ್ದಾರೋ, ಈ ನಿನ್ನ ರಾಜ್ಯದಲ್ಲಿ ಯಾರು ಸಂತೋಷವಾಗಿದ್ದಾರೋ ಅವರ ಶರ್ಟನ್ನು ತಂದು ನೀನು ಹಾಕಿಕೊಂಡ್ರೆ ಖಂಡಿತವಾಗಿ ನೀನು ಸಂತೋಷವಾಗಿರ್ತೀಯ. ದೂತನ್ನು ನಟ್ಟಿದ. ಹಲವಾರು ಜನ ದೂತರು ಬರಿಗೈಲಿ ಸುಮ್ಮನೆ ವಾಪಸ್ ಬಂದರು. ಆದರೆ ಒಬ್ಬ ದೂತ ಮಾತ್ರ ಓಡಿ ಬಂದ. ಪ್ರಭು, ನಾನು ನೋಡಿದೆ, ಒಬ್ಬ ಮನುಷ್ಯ ತುಂಬ ಸಂತೋಷವಾಗಿದ್ದಾನೆ. ಅವನು ರಸ್ತೆಯಲ್ಲಿ ಎಲ್ಲಂದ್ರಲ್ಲೂ ಓಡಾಡ್ತಾ ಇರ್ತಾನೆ, ಆನಂದದಿಂದ ಇರ್ತಾನೆ, ಹಾಡ್ತಾ ಇರ್ತಾನೆ, ಎಲ್ಲಂದ್ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಏನು ನೀನು ಹೇಳ್ತಿರೋದು? ಅಂತವನೊಬ್ಬ ಇದ್ದಾನೆ ಅಂತ ಹೇಳಿದ ಮೇಲೆ ಕರ್ಕೊಂಡು ಬರೋದು ಬೇಡವೇನೋ, ಅಥವಾ ಅವನ ಶರ್ಟನ್ನು ತಗೊಂಡು ಬರೋದು ಬೇಡವೇನೋ ನೀನು ಅಂತ ರಾಜ ಹೇಳಿದ್ರೆ, ಆ ದೂತ ಹೇಳಿದಂತೆ, ಪ್ರಭು ಅವನಿಗೆ ಶರ್ಟೇ ಇಲ್ಲ. ಶರ್ಟು ಅಂತ ಹೇಳಿದ್ರೆ ನಿಮ್ಮ ಭೋಗ ಭಾಗ್ಯ ಅಂತ ಏನೇನಿದೆಯೋ ಅದು. ರಾಜತ್ವವೇ ಇರಬಹುದು, ಸಕಲ ಸಂಪತ್ತುಗಳು ಇರಬಹುದು, ಅದೇ ಶರ್ಟು ಅಂತ ಹೇಳಿದ್ರೆ. ಅಂದ್ರೆ ಶರ್ಟ್ ತೆಗೆದುಹಾಕಿದ್ರೆ ಸಂತೋಷ ಬರುತ್ತೆ ಅಂತ ಹೀಗೆ ಅರ್ಥ ಅಲ್ಲ. ಈ ಸಂತೋಷಕ್ಕೆ ಇವ್ಯಾವೂ ಬೇಕಿಲ್ಲ ಅಂತ ತಾತ್ಪರ್ಯ. ಶರ್ಟ್ ಹಾಕ್ಕೊಳ್ಳಿ, ಆದರೆ ಅದ್ರ ಕಡೆಗೆ ನಾವು ಗಮನವಿಡ್ತಕ್ಕಂತಹದ್ದಲ್ಲ. ಎಲ್ಲ ವಸ್ತುಗಳನ್ನು ಕೂಡ ಇಟ್ಕೊಳ್ಳಿ. ಈ ಶಾರೀರಿಕ ಜೀವನ ಅಂತ ಹೇಳ್ತಕ್ಕಂಥದ್ದು ಶರೀರ ಯಾತ್ರಾ ಪಿಚತೇನ ಪ್ರಸಿದ್ಧೇದ ಅಕರ್ಮಣ. ಶರೀರ ಯಾತ್ರೆ ಅಂತ ಹೇಳ್ತಕ್ಕಂಥದ್ದನ್ನು ಶ್ರೀಕೃಷ್ಣ ಕೂಡ ಒಪ್ಪಿಕೊಂಡಿದ್ದಾನೆ. ಶರೀರ ಯಾತ್ರೆ ಅಂತ ಹೇಳಿದ್ರೆ ಹುಟ್ಟುವಿನಿಂದ ಸಾಯುವವರೆಗೆ ಬದುಕಿರುವಂತಹದ್ದು. ಅದಕ್ಕಾಗಿ ಮಾಡೋಣ, ಆದರೆ ಅದನ್ನೇ ಪ್ರಧಾನವಾಗಿ ತೆಗೆದುಕೊಳ್ಳೋದಲ್ಲ. ಅದೇನಾದರೂ ಹೋಯ್ತು ಅಂತ ಹೇಳಿದ್ರೆ ಪ್ರಾಣವೇ ಹೋಯ್ತು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ದುಃಖ ಪಡ್ತಕ್ಕಂಥದ್ದಲ್ಲ. ಇದೆಲ್ಲ ವಿವೇಚನೆಯಿಂದ ತಿಳ್ಕೊಳ್ತಕ್ಕಂಥದ್ದಾಯ್ತು ಅಂತ ಹೇಳಿದ್ರೆ ಯೋಗದಿಂದ ಅವನಿಗೆ ಪ್ರಾಪ್ತವಾಗತಕ್ಕಂಥದ್ದು ಯಾವುದು? ಅತ್ಯಂತ ಸಹಜವಾಗಿ ಅವನಲ್ಲಿ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತದೆ. ಇಲ್ಲಿ ಕೂಡ
ಯುಂಜನ್ನೇವಂ ಸದಾತ್ಮಾನಂ ಅಂತ ಸದಾ ಅಂತನೋ ಶಬ್ದವನ್ನು ಮತ್ತೆ ಉಚ್ಚರಿಸಿದ್ದಾನೆ ಶ್ರೀಕೃಷ್ಣ. ಸದಾ 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 ಅಂತ ಹೇಳಿದ್ರೆ ಪ್ರತಿದಿನ, ನಿಯತ ಕಾಲದಲ್ಲಿ. ಶ್ರೀರಾಮಕೃಷ್ಣರು ಈ ಸತತ ಅಥವಾ ಸದಾ ಅಂತನ್ನುವ ಮಾತನ್ನ ಅರ್ಥಪಡಿಸೋದಕ್ಕೋಸ್ಕರ, ಸದಾ ಭಗವದ್ ಧ್ಯಾನದಲ್ಲಿ ಇರಬೇಕು, ಸದಾ ಆತ್ಮಧ್ಯಾನದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಅದನ್ನು ತಿಳಿಸೋದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಲ್ಲು ನೋವು, ಹಲ್ಲು ನೋವು, ಹಲ್ಲು ನೋವು ಅಂತ. ಹಲ್ಲು ನೋವು ಏನಾದರೂ ಶುರುವಾಯಿತು ಅಂತ ಹೇಳಿದ್ರೆ ಬೆಳಗಿನಿಂದ ಸಂಜೆವರೆಗೆ ಮಾತ್ರ ಅಲ್ಲ, ರಾತ್ರಿ ಕೂಡ ಇರ್ತದೆ, ಮಧ್ಯೆ ಮಧ್ಯೆ ಎಬ್ಬಿಸಿಬಿಡ್ತದೆ. ಸಿನಿಮಾ ನೋಡುವಾಗಲೂ ಕೂಡ ಹಲ್ಲು ನೋವು ಹಾಗೇ ಇರ್ತದೆ. ಮೈಸೂರು ಪಾಕ್ ತಿನ್ನುವಾಗಲೂ ಕೂಡ ಆ ಕಡೆ ಸಿಹಿಯೂ ಇರ್ತದೆ, ಈ ಕಡೆ ನೋವು ಇರ್ತದೆ. ಆ ನೋವು ಹೇಗೆ ಸದಾ ನಮ್ಮ ಜೊತೆಲಿ ಇರ್ತದೋ, ಮೈಸೂರು ಪಾಕ್ ತಿಂದಾಗ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಹೇಗೆ ಮರೆತು ಹೋಗುತ್ತೋ, ಈ ನೋವು ಅಂತ ಹೇಳ್ತಕ್ಕಂಥದ್ದು ಸದಾ ಹೇಗೆ ಇರ್ತದೋ ಆ ರೀತಿಯಲ್ಲಿ ಸ್ಮರಣೆ ಮಾಡಬೇಕು ಅಂತ. ಓಹೋ, ಭಗವಂತನ ಸ್ಮರಣೆ ಮಾಡಬೇಕು ಅಂದ್ರೆ ಅಷ್ಟು ನೋವಾಗುತ್ತೋ ಅಂತ ಹೀಗೆ ಕೇಳಬಾರ್ದು. ಈ ಉದಾಹರಣೆ ಕೊಡುವಾಗ ಇದೊಂದು ಕಷ್ಟ. ಶ್ರೀರಾಮಕೃಷ್ಣನ್ನು ಕೇಳಿದ್ರು, ಏನ್ ಸ್ವಾಮಿ ನೀವು ಈ ತರ ಉದಾಹರಣೆ ಕೊಟ್ರಲ್ಲ, ಅದಕ್ಕೆ ಈ ತರ ಅರ್ಥ ಬರುತ್ತಲ್ಲ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಉದಾಹರಣೆಯನ್ನ ಯಾವುದೋ ಒಂದು ವಿಚಾರವನ್ನು ತಿಳಿಸೋದಕ್ಕಾಗಿ ಮಾತ್ರ ಕೊಡಲಾಗ್ತದೆ ಹೊರತು ಪೂರ್ತಿಯಾಗಿ ಅದನ್ನು ತೆಗೆದುಕೊಳ್ಬಾರ್ದು, ಅಕ್ಷರಶಃ ಅದನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ. ನೋಡು, ಈ ಮನುಷ್ಯ ಹುಲಿ ಕಣೋ, ಹುಲಿ ಅಂತ. ಅವನು ಹುಲಿ ಅಂತ ಹೇಳಿದ್ರೆ ಅವನಿಗೇನು ಗಡಿಗೆಯಂತಹ ಮುಖ, ಹಲ್ಲುಗಳು, ಕೆಂಪು ಬಾಯಿ, ಅಗಲದ ಬಾಯಿ, ಈ ಥರದೆಲ್ಲ ಇದೆ ಅಂತ ಅರ್ಥನಾ? ಹುಲಿ ಅವನು ಅಂತ ಹೇಳಿದ್ರೆ ಹುಲಿಯಂತಹ ಮನುಷ್ಯ, ಅಂತಹ ಪರಾಕ್ರಮ, ಅಂತ ಧೈರ್ಯ ಮಾತ್ರ ಇರಲಿಕ್ಕಿಲ್ಲ, ಗೊತ್ತಿಲ್ಲ, ಅಂತೂ ಅಂತಹ ಒಂದು ಶಕ್ತಿ ಇದೆ ಅವನ ಹತ್ರ ಅಂತ. ಆ ರೀತಿಯಲ್ಲಿ ತೆಗೆದುಕೊಳ್ಬೇಕೇ ಹೊರತು ಆ ಮುಖ ಇಲ್ವಲ್ಲ, ಹುಲಿಯ ಮುಖ ಎಲ್ಲಿ ಕಾಣುವುದೇ ಇಲ್ವಲ್ಲ ಅಂತ ಆ ರೀತಿಯಲ್ಲಿ ಹೇಳಬಾರದು ಅಂತ. ಹಾಗೆ ಈ ಹಲ್ಲು ನೋವಿನ ಉದಾಹರಣೆ ಬಹಳ ಸೊಗಸಾದಂತಹ ಉದಾಹರಣೆ ಆತಕ್ಕೆ ಅಂತ ಹೇಳಿದ್ರೆ, ಏನೇ ಮಾಡ್ತಾ ಇರಲಿ ಹಲ್ಲು ನೋವು ಮಾತ್ರ ಹಾಗೇ ಇರ್ತದೆ. ಆಮೇಲೆ ಶ್ರೀರಾಮಕೃಷ್ಣರು ಪ್ರಿಯಕರನ ಮನಸ್ಸು ಹೇಗೆ ಸದಾ ತನ್ನ ಪ್ರೇಯಸಿಯಲ್ಲಿ ನೆಲೆಗೊಂಡಿರುತ್ತದೋ, ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗಲೂ ಕೂಡ ತನ್ನ ಪ್ರೇಯಸಿಯ ಕಡೆಗೆ ಮನಸ್ಸಿದ್ದು ಆಫೀಸ್ ಬಿಟ್ಟು ತಕ್ಷಣ ಹೇಗೆ ನೇರವಾಗಿ ಅವನು ಪ್ರೇಯಸಿಯ ಬಳಿಗೆ ಓಡ್ತಾ ಇರ್ತಾನೋ, ಅದೇ ರೀತಿಯಲ್ಲಿ ಎಲ್ಲಾ ಕೆಲಸ ಕಾರ್ಯಗಳ ನಡುವಲ್ಲೂ ಕೂಡ ಈ ಆತ್ಮಸ್ಮರಣೆ ಅಂತ ಹೇಳ್ತಕ್ಕಂಥದ್ದು ಇದ್ದು, ಯಾವಾಗ ಬಿಡುವು ಅಂತ ಹೇಳ್ತಕ್ಕಂಥದ್ದು ಉಂಟಾಗುತ್ತೋ ಆಗ ಸಂಪೂರ್ಣ ಅದರಲ್ಲೇ ಮಗ್ನರಾಗಿರಬೇಕು ಅಂತ ಹೇಳ್ತಕ್ಕಂಥ ಸೂಚನೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ. ಹೀಗೆ ಈ ಪರಮ ಶಾಂತಿಯನ್ನು ಪಡೆಯೋದಕ್ಕೆ ಈ ತರದ ಆತ್ಮಧ್ಯಾನದ ಕುರಿತ ಆತ್ಮಧ್ಯಾನವನ್ನು ಸದಾ ನಿರತವೂ ಮಾಡಿಕೊಂಡು ಬರ್ತಾ ಇರಬೇಕು, ಅದ್ರ ಕಡೆಗೆ ಸದಾ ಗಮನ ಇರಬೇಕು ಅಂತ ಅನ್ನೋದನ್ನ ಶ್ರೀಕೃಷ್ಣ ಹೇಳಿ, ಮತ್ ಸಂಸ್ಥಾಂ ಶಾಂತಿಂ ಅಧಿಗಚ್ಚತಿ ಅಂತ ಹೇಳಿದ್ದಾನೆ. ಮತ್ ಸಂಸ್ಥಾಂ ಅಂದ್ರೆ ನನ್ನಲ್ಲಿ ಇರುವಂತಹ ಆ ಶಾಂತಿಯನ್ನು ಈ ಯೋಗಿ ಪಡೆಯುತ್ತಾನೆ ಅಂತ. ಆತ್ಮದಲ್ಲಿ ಧ್ಯಾನ ಮಾಡು, ನನ್ನಲ್ಲಿ ಇರತಕ್ಕಂಥ ಶಾಂತಿ ನಿನಗೆ ದೊರಕುತ್ತದೆ ಅಂತನೋ ಮಾತಿಗೇನು ಅರ್ಥ ಇದೆ. ಆದರೆ ಸ್ವಾಮಿ ಯತೇಶ್ವರಾಂತಿ ಅವರು ಮೆಡಿಟೇಷನ್ ಅಂಡ್ ಸ್ಪಿರಿಚುವಲ್ ಲೈಫ್ ಇರ್ತಕ್ಕಂಥ ಪುಸ್ತಕದಲ್ಲಿ ಬರೀತಾರೆ, ಹೀ ಈಸ್ ಅವರ್ ಸೋಲ್ ಆಫ್ ಅವರ್ ಸೋಲ್ಸ್ ಅಂತ. ಅವನು ಪರಮಾತ್ಮ ನಮ್ಮ ಆತ್ಮದ ಆತ್ಮ, ನಮ್ಮ ಆತ್ಮದ ಆತ್ಮ ಅಂತ ತಿಳಿದಾಗ ಆತ್ಮದ ಮೇಲೆ ಧ್ಯಾನ ಮಾಡುವುದು ಅಂತ ಹೇಳಿದ್ರೆ, ಅಂತರಂಗದಲ್ಲಿ ಇರ್ತಕ್ಕಂಥ ಆತ್ಮದ ಮೇಲೆ ಧ್ಯಾನ ಮಾಡುವುದು ಅಂತ ಹೇಳಿದ್ರೆ ಅವನ ಮೇಲೆ ಧ್ಯಾನ ಮಾಡುವುದು ಅಂತಲೇ ಅರ್ಥ. ಮತ್ತು ಅವನ ಪ್ರಾಪ್ತಿಯಾದಾಗ ಅವನಲ್ಲಿರ್ತಕ್ಕಂಥ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಓತಪ್ರೋತವಾಗ್ತದೆ. ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಶಾಂತರಾಗಿರ್ತೇವೆ. ಶ್ರೀಕೃಷ್ಣ ಈ ಒಂದು ಮಾತನ್ನು ಹೇಳಿ ಪುನಃ ಸಾಧನೆಯ ವಿಧಾನವನ್ನ ಮತ್ತೆ ತರ್ತಾನೆ. ಈ ಅಧ್ಯಾಯದಲ್ಲಿ ಮಧ್ಯ ಮಧ್ಯ ಸಾಧನಾ ಕ್ರಮ, ಮಧ್ಯ ಮಧ್ಯ ಸಿದ್ಧಿಯ ಸ್ಥಿತಿ, ಮಧ್ಯ ಮಧ್ಯ ಸಾಧನಾ ಕ್ರಮ, ಮಧ್ಯ ಮಧ್ಯ ಸ್ಥಿತಿ ಸಾಧನ, ಆ ಸಿದ್ಧಿಯ ಸ್ಥಿತಿ, ಇವುಗಳನ್ನು ನಾವು ಕಾಣ್ತಾ ಇರ್ತೇವೆ. ಈಗ ನೋಡಿ, ಮತ್ತೆ ಸಾಧನೆಯ ಒಂದು ಬಗೆಯನ್ನು, ಆ ಸಾಧನೆಯ ಸಂದರ್ಭದಲ್ಲಿ ಏನೇನು ಕೈಗೊಳ್ಳಬೇಕು ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ. ಸ್ವಾರಸ್ಯವಾಗಿದೆ ಇದು. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನ, ಈ ಯೋಗವನ್ನು ಸಿದ್ಧಿಸಿಕೊಳ್ಳಲು ಅತಿಯಾಗಿ ಉಣ್ಣುವವನಿಂದಲೂ ಸಾಧ್ಯವಿಲ್ಲ.
ಏನೂ ಉಣ್ಣದೆ ಇರುವವನಿಂದಲೂ ಸಾಧ್ಯವಿಲ್ಲ. ಅತಿಯಾಗಿ ನಿದ್ರೆ ಮಾಡುವವನಿಗೂ ಸಾಧ್ಯವಿಲ್ಲ. ನಿದ್ರೆ ಬಿಟ್ಟಿರುವವನಿಗೂ ಸಾಧ್ಯವಿಲ್ಲ. ಜಾಗರಣೆ 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 ಅಂತನೂ ಶಬ್ದ ಇದೆ. ಅದಕ್ಕೂ ಅರ್ಥ ಇದೆ. ತಮಸ್ಸಿನಿಂದ ಮನಸ್ಸನ್ನು ಬಡಿದೆಬ್ಬಿಸುವುದಕ್ಕೆ ಈ ಜಾಗರಣೆಯ ಅಭ್ಯಾಸ ಬೇಕು. ಆದರೆ ಯಾವಾಗಲೂ ನಿದ್ರೆ ಬಿಟ್ಕೊಂಡೇ ಇರುವಂತಹದ್ದಲ್ಲ, ಅಥವಾ ಬಲವಂತವಾಗಿ ನಿದ್ರೆಯನ್ನು ತ್ಯಜಿಸುವಂತಹದ್ದು ಅಲ್ಲ. ಸಾಧನಾನಂದ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಆ ಸಾಧನಾನಂದ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭವಾದಾಗ ಮತ್ತೆ ನಿದ್ರೆ ಮಾಡೋದಕ್ಕೆ ಅವನಿಗೆ ಮನಸ್ಸೇ ಆಗೋದಿಲ್ಲ. ಸಹಜವಾಗಿಯೇ ಅವನು ಆತ್ಮಾನಂದದಲ್ಲಿ, ಆತ್ಮಧ್ಯಾನದಲ್ಲಿ ಇರ್ತಾನೆ. ಆತ್ಮಾನಂದ ಏನು ಪ್ರಾಪ್ತವಾಗಿದ್ದರೂ ಕೂಡ ಆ ಸಾಧನೆಯ ಆನಂದ ಅವನಿಗೆ ಪ್ರಾರಂಭವಾಗಿರುತ್ತದೆ. ಆ ಆನಂದದ ಹೊತ್ತಿನಲ್ಲಿ ಅವನಿಗೆ ನಿದ್ರೆ ಮಾಡ್ತಾ ಇರೋದಕ್ಕೆ ಮನಸ್ಸೇ ಆಗೋದಿಲ್ಲ. ಈ ಆನಂದದ ಸ್ಥಿತಿಯಿಂದ ನಾನು ದೂರವಾಗ್ತೇನಲ್ಲ ಅಂತ ಮತ್ತೆ ಎಚ್ಚೆತ್ತಿದ್ಕೊಂಡು ಮತ್ತೆ ಆ ಧ್ಯಾನಾನಂದಕ್ಕೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ನಿದ್ರೆ ಬಿಟ್ಟು ಇದ್ರೂ ಕೂಡ ಅವನಿಗೆ ಅದರಿಂದ ಅಪಾಯ ಇಲ್ಲ. ಆದರೆ ಬಲವಂತವಾಗಿ ಈ ಕಡೆ ಒಳಗಡೆಯ ಆನಂದವೂ ಇಲ್ಲ, ಈ ಕಡೆ ನಿದ್ರೆಯ ಸುಖವೂ ಇಲ್ಲ, ಆಗ ಶರೀರ ಮನಸ್ಸು ಬಳಲುತ್ತದೆ. ಬುದ್ಧ ಈ ದಿಸೆಯಲ್ಲಿ ಒಂದು ಸಾಧನೆ ಮಾಡಿದ್ದ, ಪರೀಕ್ಷೆ ಮಾಡಿ ನೋಡಿದ್ದ. ಎಷ್ಟು ಸಾಧನೆ ಮಾಡಿದರೂ ಕೂಡ ಸಾಕ್ಷಾತ್ಕಾರವಾಗ್ತಾ ಇಲ್ವಲ್ಲ ಅಂತ ತಿಳಿದು, ಬಹುಶಃ ನಾನು ಊಟ ಮಾಡಿ ಅದನ್ನು ಜೀರ್ಣಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಲ್ಲ, ನನ್ನ ಶಕ್ತಿ ಎಲ್ಲ ಜೀರ್ಣಕ್ಕೆ ಹೋಗ್ತಾ ಇರ್ತದೆ. ಅದರಿಂದ ಊಟ ಮಾಡದೆ, ಹೊಟ್ಟೆಗೆ, ಶರೀರದ ಇತರ ಅವಯವಗಳಿಗೆ ಯಾವುದೇ ಕೆಲಸವನ್ನು ಕೊಡದೆ ಬರೀ ಧ್ಯಾನದಲ್ಲೇ ಇರ್ತೇನೆ ಅಂತ ನಿರಾಹಾರಿಯಾಗಿ ಧ್ಯಾನಕ್ಕೆ ತೊಡಗಿದ. ದಿನೇ 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 ಈ ಮಾಂಸಲವಾದಂತಹ ಶರೀರ ಕೃಶವಾಯಿತು. ಮೆದುಳಿಗೆ ಯಾವ ಒಂದು ಪುಷ್ಟಿಯೂ ಇಲ್ಲದೆ ದುರ್ಬಲವಾಯಿತು. ಕಾಲಕ್ರಮದಲ್ಲಿ ಧ್ಯಾನ ಮಾಡೋದಿರಲಿ, ಅವನ ಕುರಿತಾಗಿಯೇ ಅವನು ಆಲೋಚನೆ ಮಾಡೋದಕ್ಕೆ ಸಮರ್ಥನಲ್ಲದೆ ಹೋದ. ಆಗ ಅವನು ಆಲೋಚನೆ ಮಾಡಿದ, ಸರಿ ಇಲ್ಲ ಈ ಕ್ರಮ, ಶರೀರವನ್ನು ಸರಿಯಾಗಿ ಪುಷ್ಟಿಯಾಗಿ ಬೆಳೆಸಬೇಕು, ಆಗ ಮಾತ್ರವೇ ಧ್ಯಾನ ಸಾಧ್ಯ ಅಂತ ಪುಷ್ಟಿಯಾದಂಥ ಆಹಾರಕ್ಕೆ ವ್ಯವಸ್ಥೆ ಮಾಡಿಕೊಂಡು ಚೆನ್ನಾಗಿ ಹೊಡೆದ. ಕೊಬ್ಬು ಬೆಳೆಯಿತು, ಪುಷ್ಟಿಯಾಗಿ ಏನೋ ಬೆಳೆಯಿತು. ಧ್ಯಾನಕ್ಕೆ ಕುಳಿತರೆ ನಿದ್ರೆ. ಬುದ್ಧ ಅರ್ಥ ಮಾಡ್ಕೊಂಡು, ಓಹೋ ಇದು ಸರಿಯಲ್ಲ, ಹಾಗಾದ್ರೆ ಏನು ಮಾಡಬೇಕು? ಹದವಾಗಿ ಊಟ ಮಾಡಬೇಕು. ಮಧ್ಯಪಂಥ ಅದನ್ನ ಕಂಡುಹುಡುಕಿದವನವನು. ಮಧ್ಯಪಂಥ ಎಲ್ಲ ಹದ. ಅದನ್ನೇ ಶ್ರೀಕೃಷ್ಣ ಹೇಳಿದ್ದಾನೆ ಇಲ್ಲಿ, ಅಥವಾ ಶ್ರೀಕೃಷ್ಣ ಹೇಳಿದ್ದನ್ನೇ ಬುದ್ಧ ಅಲ್ಲಿ ಕಂಡುಕೊಂಡಿದ್ದ. ಯಾಕೆಂತಂದ್ರೆ ಬುದ್ಧನಿಗಿಂತ ಮೊದಲಿನವನು ಕೃಷ್ಣ. ಹೇಳ್ತಾನೆ ಕೃಷ್ಣ, ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅಂದ್ರೆ ಆಹಾರ ವಿಹಾರಗಳಲ್ಲಿ ಯುಕ್ತನಾಗಿರಬೇಕು ಅಂದ್ರೆ ಹದ. ಕೆಲಸ ಕಾರ್ಯಗಳ ವಿಷಯದಲ್ಲಿ ಯುಕ್ತನಾಗಿರಬೇಕು ಅಂದ್ರೆ ಹದ. ನಿದ್ರೆ ಎಚ್ಚರಗಳ ವಿಷಯದಲ್ಲಿ ಯುಕ್ತನಾಗಿರಬೇಕು ಅಂದ್ರೆ ಹದ. ಇಂಥವರಿಗೆ ಯೋಗವು ದುಃಖ ನಾಶಕವಾಗುತ್ತದೆ. ಯೋಗಾಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಬಹಳ ದುಃಖಕರವಾದದ್ದು. ಶಾರೀರಿಕ ದುಃಖ, ಮಾನಸಿಕ ದುಃಖ. ಧ್ಯಾನಕ್ಕೆ ತೊಡಗಿದಾಗ, ಯೋಗಾಭ್ಯಾಸಕ್ಕೆ ತೊಡಗಿದಾಗ ಎಷ್ಟು ಕಷ್ಟ ಇದೆ ಅಂತ ನೀವು ತೊಡಗಿದರೆ ಮಾತ್ರ ಗೊತ್ತಾಗುತ್ತದೆ. ಆಧ್ಯಾತ್ಮಿಕ ಸಮಸ್ಯೆಗಳು ಅಂತ ಯಾರಿಗೆ ಬರುತ್ತೆ ಗೊತ್ತೇನೋ? 1-2-3 ವರ್ಷ ಸಾಧನೆ ಮಾಡಬೇಕು.
ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಅಷ್ಟರ ಕಡೆಗೆ ಗಮನ ಕೊಟ್ಟು ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಅಷ್ಟರ ಕಡೆಗೆ ಗಮನ ಕೊಟ್ಟು ಶ್ರದ್ಧೆಯಿಂದ ಎಲ್ಲವನ್ನು ನಿಗ್ರಹಿಸಿ ಅಲ್ಲಿಗೆ ಹೋಗೋದಿಲ್ಲ, ಇದನ್ನು ತಿನ್ನುವುದಿಲ್ಲ, ಅದನ್ನು ನೋಡೋದಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಇಂದ್ರಿಯ ಸಂಯಮವನ್ನು ಮಾಡಿ ಮನಸ್ಸು ಸಂಯಮವನ್ನು ಮಾಡಿ ಕೊಡ್ತಿರ್ತಾನು. ಯಾತಕ್ಕೋಸ್ಕರ ಸಂಯಮ ಮಾಡಿದ್ರಿ? ಆ ದಿಸೆಯಲ್ಲಿ ಯಾರು ಆಲೋಚನೆ ಮಾಡೋದಿಲ್ಲ. ಅದರ ಪರಿಣಾಮವಾಗಿ ಏನಾಗ್ತದೆ? ಸಂಯಮ ಮಾಡಿದ ಅಂತೆಲ್ಲ ಇತ್ತ ಕಡೆಯಿಂದ ಶಕ್ತಿ 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 ಎನರ್ಜಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ಶಕ್ತಿಯ ಮೂಟೆ, ಶಕ್ತಿ ಕೇಂದ್ರ. ಆ ಶಕ್ತಿಯೆಲ್ಲ ಸಾಮಾನ್ಯ ಜನರದ್ದು ಇಂದ್ರಿಯ ಅನುಭವಗಳ ಮೂಲಕ, ಇತರ ದೊಡ್ಡ ದೊಡ್ಡ ಹೊಳೆಗಳಂತೆ, ನದಿಗಳಲ್ಲಿರ್ತಕ್ಕಂಥ ನೀರು ಹರಿದು ಹರಿದು ಹೋಗಿ ಸಮುದ್ರಕ್ಕೆ ಸೇರಿಕೊಳ್ಳುವಂತೆ ಇವರು ಇಂದ್ರಿಯ ಭೋಗಗಳಲ್ಲಿ ಆ ಶಕ್ತಿಯನ್ನೆಲ್ಲ ಹರಿಸಿ ಬಿಡ್ತಾರೆ. ಆದ್ರಿಂದ ಅವರಿಗೆ ಹೆಚ್ಚಿಗೆ ದುಃಖ ಇಲ್ಲ. ಅದೆಲ್ಲ ಒಂದು ಬಗೆಯ ಸಹಜ ಕ್ರಿಯೆಯಲ್ಲಿ ಹೋಗ್ತಾ ಇರ್ತದೆ. ಎಷ್ಟರ ಮಟ್ಟಿಗೆ ಹೋಗ್ತಾ ಇರ್ತದೆ, ಅದರ ಹೋದದ್ದು ಗೊತ್ತಿಲ್ಲ ಅವನಿಗೆ, ಅದು ನಷ್ಟ ಆದದ್ದು ಗೊತ್ತಿಲ್ಲ. ಅವನ ಪಾಡಿಗೆ ಅವನಿರ್ತಾನೆ. ಕೊನೆಗೆ ಅವನ ಶವದೋಪಾದಿಯಲ್ಲಿ, ಜೀವಚ್ಛವದೋಪಾದಿಯಲ್ಲಿ ಆಗ್ಬಿಡ್ತಾನೆ. ಶರೀರವೇನೋ ದಪ್ಪಕ್ಕಿರ್ತದೆ. ನಮ್ಮ ಸ್ವಾಮಿ ಯತೀಶ್ವರಾನಂದಜಿಯವರನ್ನ ಕೆಲವು ಬ್ರಹ್ಮಚಾರಿಗಳು ಕೇಳಿದ್ರು, ಏನು ಸ್ವಾಮೀಜಿ, ನಾವು ಬ್ರಹ್ಮಚರ್ಯವನ್ನು ಆಚರಿಸ್ತಕ್ಕಂಥವರು ಕೂಡ ಬಹಳ ಸಣ್ಣಕ್ಕಿದ್ದೇವೆ. ಈ ಬ್ರಹ್ಮಚರ್ಯವನ್ನು ಆಚರಿಸದೇ ಇರತಕ್ಕಂಥ ಗೃಹಸ್ಥರು ಅಂತನವರು ಒಳ್ಳೆ ತುಂಬಿಕೊಂಡು ಬಹಳ ಚೆನ್ನಾಗಿದ್ದಾರೆ, ಏನಿದು ಅಂತ. ಸ್ವಾಮಿ ಯತೀಶ್ವರಾನಂದಜಿಯವರು ಗುಟ್ಟಾಗಿ ನಮಗೆಲ್ಲ ಹೇಳಿದರು. ಅದನ್ನು ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೇನೆ, ಅದು ನೀವು ಗುಟ್ಟಾಗಿ ಇಟ್ಕೊಳ್ಳಿ ಅದನ್ನು. ಅವರು ಹೇಳ್ತಾರೆ, ಅವರ ರಕ್ತದಲ್ಲಿ ನೀರಿನ ಅಂಶ 70 ಭಾಗ, ರಕ್ತದ ಭಾಗ ಒಂದು 20 ಭಾಗ 30 ಭಾಗ ಮಾತ್ರ. ತಿಳ್ಕೊಳ್ಳಿ, ಆ ರಕ್ತದಲ್ಲಿ ಯಾವ ಶಕ್ತಿಯೂ ಇಲ್ಲ, ಸುಮ್ಮನೆ ತುಂಬಿಕೊಂಡಿದ್ದಾರೆ ಅಷ್ಟೇನೆ. ಆ ಬಗೆಯ ರಕ್ತ ಅಲ್ಲ, ಸ್ವಲ್ಪ ಗಟ್ಟಿ ರಕ್ತ ಅಂತ ಹೇಳ್ತಕ್ಕಂಥದ್ದು ಈ ಧಮನಿಗಳಲ್ಲಿ ಹರಿತಾ ಇರಬೇಕು. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಫುಟ್ಬಾಲ್ ಆಡಿ. ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ನೀವು ಫುಟ್ಬಾಲ್ ಆಡಿ. ಫುಟ್ಬಾಲ್ ಆಡಬೇಕಾದ್ರೆ ಅದು ಬಹಳ ಬ್ರಿಸ್ಕ್ ಗೇಮ್, ಅದು ಓಡಾಡಬೇಕು, ಅಷ್ಟು ಶಕ್ತಿ ಬೇಕು ಅದಕ್ಕೆ. ಆ ರೀತಿಯಲ್ಲಿ ಶರೀರದಲ್ಲಿ ಶಕ್ತಿಯನ್ನು ತಂದುಕೊಂಡು ಆಮೇಲೆ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬಲ್ರಿ ಅಂತ. ಯಾತಕ್ಕೋಸ್ಕರ ಈ ಮಾತನ್ನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಅಪರಿಮಿತವಾದಂತಹ ಮೂಲಭೂತ ಶಕ್ತಿ ಇದೆ, ಆದ್ಯಾಶಕ್ತಿ. ಆ ಮೂಲಭೂತ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯ ಜನ ಕೋಟಿಗಳಲ್ಲಿ ಸುಮ್ಮನೆ ಹರಿದು ಹೋಗ್ತಾ ಇರ್ತದೆ. ಹೇಗಂದ್ರೂ ಹಾಗೆ ಹುಚ್ಚು ಹೊಳೆಯಂತೆ ಹರಿದು ಹೋಗ್ತಾ ಇರ್ತದೆ. ಅದರಿಂದ ಏನು ಅಪಾಯವಿಲ್ಲ. ಒಂದು 25 ವರ್ಷ 30 ವರ್ಷದ ಯುವಕರನ್ನು ನೀವು ಮಾತನಾಡಿಸಿ ನೋಡಿ, ಏನು ಅವ್ರ ಹತ್ರ ಸುಮ್ಮನೆ ಮಾತಾಡೋಕೆ ಸಾಧ್ಯವಾ? ಏನು ಜಬರ್ದಸ್ತಿ, ಏನು ಜೋರು. ಒಂದು ಮದುವೆ ಮಾಡಿ 2 ವರ್ಷದ ನಂತರ ಅವ್ರ ಹತ್ರಕ್ಕೆ ಹೋಗಿ ಮಾತಾಡಿ, ಬಹಳ ಸಹಜವಾಗಿರ್ತಾರೆ ಅವರು. ಆ ಶರೀರ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಅವರ ಕೌಟುಂಬಿಕ ಕಾರ್ಯದಲ್ಲಿ ಹಂಚಿ ಹೋಗಿ ಅವರು ಒಂಥರ ಸಹಜ ಸ್ಥಿತಿ. ಆ ರೀತಿಯಲ್ಲಿ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ತುಂಬಿಕೊಳ್ತದೆ ನೀವು ಸಂಯಮವನ್ನು ಅಭ್ಯಾಸ ಮಾಡಿದಾಗ. ಸಂಯಮವನ್ನು ಅಭ್ಯಾಸ ಮಾಡಿದಾಗ ಉಂಟಾದಂತಹ ಶಕ್ತಿಯನ್ನ ಎತ್ತ ಕಡೆಗೆ ಹರಿಸಬೇಕು ಅಂತನ್ನೋದನ್ನ ಮೊದಲೇ ತಿಳಿದುಕೊಳ್ಬೇಕು. ಆತ್ಮನ್ನೇವ ಅವತಿಷ್ಠತೆ ಯದಾ ವಿನಿಯತಂ ಚಿತ್ತಂ ಆತ್ಮನಿ ಏವ ಅವತಿಷ್ಠತೆ. ಆತ್ಮದಲ್ಲಿ ಅದನ್ನು ನೆಲೆಗೊಳಿಸು. ನಿನ್ನ ಒಳಗಡೆಯೇ ಇರತಕ್ಕಂಥ ಆತ್ಮದ ಕಡೆಗೆ ಆ ಎಲ್ಲ ಶಕ್ತಿಯನ್ನು, ಸಂಗ್ರಹಿಸಿದಂತಹ ಶಕ್ತಿಯನ್ನು, ಆತ್ಮ ಸಂಯಮ ಮಾಡಿದಾಗ ಉಂಟಾದಂತಹ ಶಕ್ತಿಯನ್ನೆಲ್ಲವನ್ನು ಕೂಡ ಆತ್ಮದ ಕಡೆಗೆ ಹರಿಸು. ಆಮೇಲೆ ನಿಸ್ಪೃಹನಾಗಿರು, ಸರ್ವಕಾಮಗಳಿಂದಲೂ ನಿಸ್ಪೃಹನಾಗಿರು. ಇಂಥವನು ಅತ್ಯಂತ ಶ್ರೇಷ್ಠ ಯೋಗಿ ಅಂತ ಅನಿಸ್ಕೊಳ್ತಾನೆ ಅಂತ ಹೇಳಿ ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾನೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ.
ಭಗವದ್ಗೀತೆಯಲ್ಲಿ ಉಪಮೆಗಳು ಆ ಉಪಮೆಗಳ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಶ್ರೀಕೃಷ್ಣ. ಹಲವಾರು ಉಪಮೆಗಳು ಇವೆ. ನೇರವಾಗಿ ಒಂದು ವಿಷಯವನ್ನು ಹೇಳೋದಕ್ಕಿಂತ ಒಂದು ಉಪಮಾನ ಕೊಡ್ತು ಅಂತ ಹೇಳಿದ್ರೆ ತಕ್ಷಣ ಅರ್ಥವಾಗ್ತದೆ. ಹೇಳ್ತಾ ಇದ್ದಾನೆ, ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಧ್ಯಾನ ನಿರತನಾದ ಯೋಗಿಯ ಮನಸ್ಸಿಗೆ ಒಂದು ಉಪಮಾನ ಕೊಡುವುದಿದ್ದರೆ ಅದು ಗಾಳಿ ಬೀಸದ ಎಡೆಯಲ್ಲಿ ಕಿಂಚಿತ್ತು ಅಲುಗಾಡದೆ ಉರಿಯುವ ದೀಪದಂತೆ. ಉಪಮೆಯ ಪಾಲಿಗೆ ಉಪಮೆ ಬಂತಲ್ಲಿ. ಉಪಮಾ ಅಲ್ಲ, ಉಪಮಾನ ಅಂತ ಅದಕ್ಕೆ ಹೆಸರು. ಉಪಮಾ, ಅದು ಉಪಮಾ ಅಂತ ಕೂಡ ಇದೆ. ಉಪಮಾ ಕಾಳಿದಾಸಸ್ಯ ಅಂತ. ಉಪಮಾ ಮಾಡಿದ್ರೆ ಅದನ್ನು ಕಾಳಿದಾಸ ಮಾಡಿದ್ರೆ ಅಷ್ಟು ರುಚಿ. ಧ್ಯಾನ ನಿರತನಾದಂಥ ಯೋಗಿಯ ಮನಸ್ಸಿನ ಕಲ್ಪನೆಯನ್ನ ಅತ್ಯಂತ ಅದ್ಭುತವಾದ ಉದಾಹರಣೆಯ ಮೂಲಕ ಇಲ್ಲಿ ಕೊಡ್ತಾ ಇದ್ದಾನೆ. ಹೀಗೆ ಧ್ಯಾನಕ್ಕೆ ಕುಳಿತಾಗ ಮಿಕ್ಕವರ ಕತೆ ಬೇರೆ. ನಿಜವಾದ ಧ್ಯಾನ ಯೋಗಿ ಯಾರಿರ್ತಾನೋ, ಧ್ಯಾನವನ್ನು ಹಲವಾರು ವರ್ಷಗಳವರೆಗೆ ಅಭ್ಯಾಸ ಮಾಡಿ ಆ ಮನಸ್ಸನ್ನು ಧ್ಯಾನ ನಿರತಗೊಳಿಸಿದಾಗ ಅವನ ಮನಸ್ಸು ಹೇಗಿರ್ತದೆ ಅಂತ ಅನ್ನೋದರ ಕಲ್ಪನೆ ನಿಮಗೇನಾದರೂ ಇದೆಯೇನೋ? ಸಾಧ್ಯ ಇಲ್ಲ. ಯಾಕೆಂದರೆ ನಿಮ್ಮ ಮನಸ್ಸು ಅದೇ ಥರ ಆಗ್ತಾ ಇತ್ತು ಅಂತಂದರೆ ಇನ್ನೊಬ್ಬರ ಮನಸ್ಸು ಯಾವ ಥರ ಆಗ್ತದೆ ಅಂತ ತಿಳ್ಕೊಳ್ಬೋದು. ಸಾಮಾನ್ಯವಾಗಿ ನಾವು ಇತರರನ್ನ ಅರ್ಥ ಮಾಡ್ಕೊಳ್ಳೋದು ನಮಗೆ ಯಾವ್ಯಾವ ಅನುಭವ ಆಗಿವೆಯೋ ಅದಕ್ಕನುಸಾರವಾಗಿ ಇತರನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಬ್ಬ ಬೆಪ್ಪ ಇದ್ದರೆ ಅವನ ಮುಂದೆ ಎಂಥ ಬುದ್ಧಿವಂತ ಇದ್ದರೂ ಅವನು ನನ್ನ ತನನೇ ಇನ್ನೊಬ್ಬ ಬೆಪ್ಪ ಬಾರಯ್ಯ ಅಂತ ಹೇಳಿ ಅವನು ಅದೇ ರೀತಿಯಲ್ಲಿ ಅವನು ಸನ್ಮಾನಿಸ್ತಾನೆ. ಇಲ್ಲಿ ಆ ಪರಮಯೋಗಿ ಅವನ ಮನಸ್ಸು ಹೇಗೆ ಹರಿತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಸ್ವಯಂ ಯೋಗಿಯಾದಂತಹ ಶ್ರೀಕೃಷ್ಣ ಅದ್ಭುತವಾದಂತಹ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಗಾಳಿ ಬೀಸದೇ ಇರುವಂತಹ ಒಂದು ಕೋಣೆಯನ್ನು ಕಲ್ಪಿಸಿಕೊಳ್ಳಿ, ಅಲ್ಲಿ ಒಂದು ದೀಪ ಉರಿಯತಕ್ಕಂಥದ್ದನ್ನು ಕಲ್ಪಿಸುವುದೇ ಅದಕ್ಕೆ ಒಂದು ಗಾಳಿ ಇಲ್ಲದಿರತಕ್ಕಂತಹ ಕೋಣೆಯಲ್ಲಿ ಒಂದು ದೀಪವನ್ನು ಉರಿಸ್ತಾ ಅದನ್ನು ನೋಡಿ. ಅದು ಹೇಗಿರುತ್ತದೆ? ಆ ಕಡೆ ಈ ಕಡೆ ಸ್ವಲ್ಪವೂ ಕೂಡ ದೀಪದ ಕುಡಿ ಅಲುಗಾಡದೆ ನೇರವಾಗಿ ಮೇಲ್ಗಡೆಗೆ ಅದು ಹರಿತಾ ಇರ್ತದೆ, ಮೇಲ್ಗಡೆಗೆ ಅದು ಉರಿತಾ ಇರ್ತದೆ. ಅದರ ಮೇಲೆ ಏನಾದರೂ ಅಡ್ಡ ಕೌಚಿ ಸುಮ್ಮನೆ ಪಕ್ಕಕ್ಕೆ ಬಂದು ಮತ್ತೆ ಅದು ನೇರವಾಗಿ ಮೇಲ್ಗಡೆಗೆ ಹೋಗ್ತದೆ. ಈ ಅತ್ತಿತ್ತ ಅಲುಗದಂತೆ ಇರ್ತದೆ ಅನ್ನೋದು ಒಂದು ವಿಚಾರವಾದರೆ, ಅದು ಮೇಲ್ಮುಖವಾಗಿ ಹರಿತದೆ ಅಂತ ಹೇಳ್ತಕ್ಕಂಥ ಎರಡನೇ ಅಂಶವನ್ನು ಕೂಡ ನೀವು ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಬೇಕು. ಯೋಗಿಯ ಮನಸ್ಸು ಅತ್ತಿತ್ತ ಅಲುಗುವುದಿಲ್ಲ, ಮಾತ್ರ ಅಲ್ಲ ಊರ್ಧ್ವಗಾಮಿಯಾಗಿರುತ್ತದೆ. ಸಾಮಾನ್ಯರ ಮನಸ್ಸು ಹೇಗಿರುತ್ತದೆ? ಅಧೋಗಾಮಿ. ಹೃದಯದಿಂದ ಕೆಳಮುಖವಾಗಿ ನಾಭಿ ಕಮಲ, ಆಮೇಲೆ ಕೆಳಗಡೆ ಮಣಿಪೂರ ಚಕ್ರ, ಆಮೇಲೆ ಅದಕ್ಕಿಂತ ಕೆಳಗಡೆ ಏನಿದೆ? ಯಾವ ಚಕ್ರ ಇದೆಯಪ್ಪ ಅಲ್ಲಿ? ಸ್ವಾಧಿಷ್ಠಾನ ಇದೆ. ಆಮೇಲೆ ಅದಕ್ಕಿಂತ ಕೆಳಗಡೆ ಏನಿದೆ? ಮೂಲಾಧಾರ ಇದೆ. ಆ ಮೂರು ಚಕ್ರಗಳ ಕಡೆಯಲ್ಲಿಯೇ ಈ ಮನಸ್ಸಿನ ಸಂಚಾರ ಕೆಳಮುಖವಾಗಿ ಹರಿತಾ ಇರ್ತದೆ. ಆದ್ರಿಂದಲೇನೆ ಮನುಷ್ಯ ಊಟ, ಆಹಾರ, ನಿದ್ರಾ, ಭಯ, ಮೈಥುನ ಆದಿ ಕಾರ್ಯದಲ್ಲಿ ನಿರತನಾಗಿದ್ದಾನೆ. ಮನಸ್ಸು ಅಲ್ಲೇ ಇರೋದ್ರಿಂದ ಅವನು ಆ ಕಾರ್ಯದಲ್ಲಿ ತೊಡಗಿದ್ದಾನೆ, ಅವನ ದೋಷ ಏನೂ ಇಲ್ಲ. ಆದರೆ ಯೋಗಿಯ ಮನಸ್ಸು ಈ ಹೃದಯದಲ್ಲಿ ಇರತಕ್ಕಂಥ ಅನಾಹತ ಚಕ್ರದಿಂದ ಮೇಲ್ಗಡೆಗೆ ಹರಿಕ್ ಶುರುವಾಗ್ತದೆ. ಊರ್ಧ್ವಗಾಮಿ ಅಂತಂದ್ರೆ ಮೇಲ್ಮುಖ ಅಂತಂದ್ರೆ ಸಹಸ್ರಾರದ ಕಡೆಗೆ. ಅದು ಕೊನೆಗೆ ಹೋಗಿ ಅಲ್ಲಿ ಹೋಗಿ ಸೇರ್ತಕ್ಕಂಥದ್ದು, ಐಕ್ಯ ಆಗತಕ್ಕಂಥದ್ದು, ಅದನ್ನು ಈಗ ತತ್ಕಾಲಕ್ಕೆ ಬಿಟ್ಬಿಡೋಣ. ಆದರೆ ಯೋಗ ಮಾಡ್ತಾ ಇರ್ತಕ್ಕಂಥ ಯೋಗಿಯ ಮನಸ್ಸು ಹೇಗಿರ್ತದೆ? ಆ ನಿರ್ವಾತ ಪ್ರದೇಶದಲ್ಲಿ ಉರಿತಕ್ಕಂತಹ ದೀಪದ ಕುಡಿಯಂತೆ ಊರ್ಧ್ವಗಾಮಿಯಾಗಿ ಹರಿತಾ ಇರ್ತದೆ ಅಂತ ಅದ್ಭುತವಾದ ಕಲ್ಪನೆ ಅದು. ಅತ್ತಿತ್ತ ಅಲುಗದೆ ಇರುವಂತಹದ್ದು ಒಂದು ವಿಚಾರವಾದರೆ, ಮೇಲ್ಮುಖವಾಗಿಯೇ ಸದಾ ಹರಿತಾ ಇರತಕ್ಕಂಥದ್ದು ಇದು ಇನ್ನೊಂದು ವಿಚಾರ. ಈ ದೀಪದಿಂದ ನಾವು ಅರ್ಥಕೊಳ್ಬೇಕಾದಂಥದ್ದು. ಅದಕ್ಕೋಸ್ಕರ ಇವತ್ತು ಎಷ್ಟೋ ಜನ ಯೋಗಾಭ್ಯಾಸ ಮಾಡ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತ, ಗಾಳಿಲಿರ್ತಕ್ಕಂಥ ಕೋಣೆಯಲ್ಲಿ ಆ ಬಗೆಯ ದೀಪವನ್ನು ಉರಿಸುತ್ತಾ ಅದನ್ನೇ ನೋಡ್ತಾ ಇರ್ತಾರೆ. ಸೆಕೆ ಆಗ್ತದೆ, ಆದ್ರಿಂದ ಈಗ ಬಲ್ಬ್ ಬಿಟ್ಬಿಟ್ಟು ಕಿಟಕಿ ಬಾಲ್ ತೆಗೆದು ಬಿಡ್ತಾರೆ. ಎಷ್ಟು ಗಾಳಿ ಬೀಸಿದ್ರು ಕೂಡ ಅದೇನು ಅಲ್ಗಾಡೋದಿಲ್ಲ. ಆದರೆ ಈ ದೀಪದ ಕುಡಿಯನ್ನು ನೋಡುವುದಲ್ಲ, ಈ ದೀಪದ ಕುಡಿಯನ್ನು ನೋಡ್ತಾ ಕೂತ್ಕೊಳ್ಳೋದಕ್ಕೋಸ್ಕರ ಈ ಉದಾಹರಣೆ ಕೊಟ್ಟದ್ದಲ್ಲ. ಆ ದೀಪದ ಕುಡಿಯನ್ನು ನೋಡಿ ಏನು ಪ್ರಯೋಜನ ಆಗ್ತದೆ? ಕಣ್ಣಿಗೊಂದಷ್ಟು ಶ್ರಮ ಆಗ್ತದೆ.
ಇಲ್ಲಿ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಬೇಕು ಮೊದಲನೇದಾಗಿ. ಇಲ್ಲಿವರೆಗೆ ಭಗವದ್ಗೀತೆಯಲ್ಲಿ ಈ ಒಂದು ಧ್ಯಾನ ಯೋಗದಲ್ಲಿ ಎಷ್ಟೆಷ್ಟು ಅಂಶಗಳನ್ನೆಲ್ಲ ಕೇಳಿದ್ರಲ್ಲ, ಅವುಗಳನ್ನೆಲ್ಲ ಪಾಲಿಸ್ತಾ 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 ಏನಾಗುತ್ತೆ ಗೊತ್ತೇನೋ, ಮನಸ್ಸು ಜಾಗೃತವಾಗ್ತದೆ, ಮನಸ್ಸು ಉದ್ದೀಪನಗೊಳ್ತದೆ. ಆ ಮನಸ್ಸೇ ಒಂದು ಜ್ಯೋತಿಯಂತೆ ಆಗ್ತದೆ. ಹಾಗೆ ಜ್ಯೋತಿಯಾದಂತಹ ಮನಸ್ಸು ಮತ್ತೆ ಅಲುಗಾಡದಂತೆ ಅವನು ಈ ಆಸೆ ಆಕಾಂಕ್ಷೆಗಳು ಅಂತ ಹೇಳ್ತಕ್ಕಂಥವುಗಳು, ಅದಕ್ಕೋಸ್ಕರ ನಿಸ್ಪೃಹ ಅಂತನೋ ಶಬ್ದವನ್ನು ಅಲ್ಲೇ ಮೊದಲೇ ಹಾಕಿದ್ದಾನವನು. ಸರ್ವ ಕಾಮೇಭ್ಯೋ ನಿಸ್ಪೃಹ ಅಂತ ಯಾಕೆ ಹಾಕಿದ್ದಾನೆ ಅಂತ ಹೇಳಿದ್ರೆ, ಈ ಕಾಮನೆಗಳು ಅಂತ ಹೇಳ್ತಕ್ಕಂಥವುಗಳೇ ವಾಯು, ಗಾಳಿ. ಮನಸ್ಸಿಗೆ ಒಂದು ಕಾಮನೆ ಬೀಸ್ತು ಅಂತ ಹೇಳಿದ್ರೆ ಅದು ಒಂದು ಕಾರ್ಯ ಮಾಡೋದಕ್ಕೆ ಮುಂದತ್ತಿ ಹೊರಟೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ಮನಸ್ಸನ್ನೇ ಜ್ಯೋತಿಯಾಗಿ ಮಾಡಿಕೊಂಡು ಅದನ್ನು ಮೇಲ್ಗಡೆಗೆ ಹರಿಸಬೇಕು ಅಂತ, ಅದನ್ನು ಭಾವನೆಯಿಂದ, ಈ ತಪಸ್ಸಿನಿಂದ, ಈ ಶಿಸ್ತುಬದ್ಧವಾದಂತಹ ಜೀವನದಿಂದ ಅಂತ ಮನಸ್ಸೊಂದನ್ನು ನಾವು ತಯಾರು ಮಾಡಿಕೊಳ್ಬೇಕು. ಸ್ವಾಮೀಜಿ ಧ್ಯಾನ ಮಾಡೋದು ಹೇಗೆ ಅಂತ ಒಬ್ಬ ಇಂಜಿನಿಯರ್ ನನ್ನ ಕೇಳಿದ್ರು. ನಾನು ಆ ಇಂಜಿನಿಯರಿಗೆ ಹೇಳಿದೆ, ನನಗೊಂದು ದೊಡ್ಡ ಕಟ್ಟಡ ಕಟ್ಟಬೇಕಾಗಿದೆ, ಅದನ್ನು ಕಟ್ಟೋದು ಹೇಗೆ ನನಗೆ ಹೇಳ್ಕೊಡ್ತೀರಾ ಅಂತ. ಹೇಳ್ಕೊಡ್ಬೋದು ಸ್ವಾಮೀಜಿ, ಆದರೆ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ. ಅದಕ್ಕೆ ಅಂತ ಹೇಳಿದ್ರೆ ಲೆಕ್ಕಾಚಾರಗಳೆಲ್ಲ ಇವೆ ಅದಕ್ಕೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಹಾಗಾದ್ರೆ ನೀವು ಆ ಇಂಜಿನಿಯರ್ ಆಗಿ ಒಂದು ಕಟ್ಟಡ ಕಟ್ಟುವುದಕ್ಕೆ, ಇಂಜಿನಿಯರ್ ಆಗಿ ನಿರ್ಮಾಣಗೊಳ್ಳುವುದಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ತು ಹೇಳಿ? 4 ವರ್ಷ ಸ್ವಾಮೀಜಿ ಅಂತ ಹೇಳಿದೆ. ಅಲ್ಲ ಅಂದೆ ನಾನು. ಇಲ್ಲ ಸ್ವಾಮೀಜಿ, PUC ಆದಮೇಲೆ 4 ವರ್ಷ ಇಂಜಿನಿಯರಿಂಗ್ ಕೋರ್ಸು. ಅದು ಸರಿ, PUC ಆದದ್ದು ಹೇಗೆ ನೀವು? ಅದು ಸರಿ, 1ನೇ ಕ್ಲಾಸಿಗೆ ಬರ್ದೇನೇನೆ ನೀವು PUCಗೆ ಬರೋಕ್ಕಾಗ್ತಾ ಇತ್ತಾ? 1ನೇ ಕ್ಲಾಸು. ಆ 1ನೇ ಕ್ಲಾಸಿನಿಂದ ಈ ಇಂಜಿನಿಯರಿಂಗ್ ಮುಗಿಯುವವರೆಗೆ ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಿ ಅಂತ ಕೇಳಿದೆವ್ರಿ. 16 ವರ್ಷ ಆಯಿತು. 4 ವರ್ಷ ಕಡಿಮೆ ಆಯ್ತಾ? 10 ವರ್ಷ, 2 ವರ್ಷ. 10 ವರ್ಷಕ್ಕೆ SSLC, 2 ವರ್ಷಕ್ಕೆ PUC, 4 ವರ್ಷಕ್ಕೆ 10 ವರ್ಷಕ್ಕೆ ಅವರಿಗೆ 20 ವಯಸ್ಸಾದ್ರೆ ನಮಗೇನು ಪ್ರಯೋಜನ? ಓದಿದ್ದೆಷ್ಟನೇ ವಯಸ್ಸಿನಿಂದ ಅಂತ ಲೆಕ್ಕ. 5ನೇ ಕ್ಲಾಸಿನಿಂದ ಓದಿದ್ದವನು ಅಲ್ಲ, 1ನೇ ಕ್ಲಾಸಿನಿಂದ ಓದಿದ್ದು 5ನೇ ವಯಸ್ಸಿಗೆ ಅವನು ಬಂದಿರ್ತಾನೆ. ಬೇರೆ ಲೆಕ್ಕ ಹೇಳ್ಬಿಟ್ರಲ್ಲ ನೀವು, ಬೇರೆ ಲೆಕ್ಕ. ಕೇವಲ ಓದಿದ್ದು 1ನೇ ಕ್ಲಾಸಿನಿಂದ. ಆದ್ರಿಂದ ಈ ಯೋಗ will have to begin from the beginning. ಯಾವ ಒಂದು ಹೆಜ್ಜೆಯನ್ನು ಕೂಡ ನೀವು ಬಿಟ್ಟು 2ನೇ ಹೆಜ್ಜೆಗೆ ಹೋಗಲಾರಿರಿ. ಒಂದು ವೇಳೆ ಉತ್ಸಾಹದಿಂದ ಹೋದರೂ ಕೂಡ ಮತ್ತೆ ನೆನಪು ಮಾಡ್ತದೆ, ನೀನು ಆ ಹೆಜ್ಜೆ ಯಾಕೆ ಮುಟ್ಟಿಲ್ಲ, ಹೋಗು, ಅದನ್ನು ಮುಟ್ಟಿಬಿಟ್ಟು ಮತ್ತೆ ಬಾ. ಆ ರೀತಿಯಲ್ಲಿ ಅದು ಮಾಡಿಸಿಯೇ ಸಿದ್ಧ. ಆದ್ರಿಂದ ಇವತ್ತು ಈ ಒಂದು ಸಪ್ತಾಹದಲ್ಲಿ ಯಾರ್ಯಾರು ಮುಮುಕ್ಷುಗಳು ನೀವು ಇದ್ದೀರೋ, ಎಷ್ಟೋ ಎಚ್ಚರಿಕೆಯ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ, ಬಹಳ ಅಮೂಲ್ಯವಾದಂತಹ ವಿಚಾರಗಳನ್ನು ಕೇಳ್ತಾ ಇದ್ದೀರಿ. ಹುಚ್ಚಾಗಿ ಧ್ಯಾನವನ್ನು ಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ. ದೆರ್ ಈಸ್ ನೋ ಶಾರ್ಟ್ ಕಟ್ ಇನ್ ಸ್ಪಿರಿಚುವಲ್ ಲೈಫ್. 3 ದಿನಕ್ಕೆ ಸಮಾಧಿ, 7 ದಿನಕ್ಕೆ ಸಮಾಧಿ, ಹಾಗಿಲ್ಲ. ಅದಕ್ಕೆ ಕೊಡುವಷ್ಟು ಮೌಲ್ಯವನ್ನು ಕೊಟ್ಟೇ ಆಗಬೇಕು. ಭಕ್ತಿಯೋಗದಲ್ಲೂ ಕೂಡ ಹಾಗೆ. ಭಕ್ತಿ ಮೀರಾಬಾಯಿ ಹೇಳಿದ್ದು, ನನ್ನನ್ನು ಶ್ರೀಕೃಷ್ಣನಿಗೆ ಮಾರಿಕೊಂಡೆ, ನನ್ನನ್ನು ಸಂಪೂರ್ಣವಾಗಿ ಕೊಟ್ಟೆ, ಅವನನ್ನು ಪಡೆದುಕೊಂಡೆ ಅಂತ. ಈ ರೀತಿಯಲ್ಲಿ ಸಂಪೂರ್ಣವಾದಂತಹ ಒಂದು ಪ್ರಯತ್ನ ನಮ್ಮಲ್ಲಿ ನಡೀಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಅತ್ಯಂತ ಬೆಲೆ ಬಾಳ್ತಕ್ಕಂಥ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ಶ್ರೀಕೃಷ್ಣ ಕೊಟ್ಟಿದ್ದಾನೆ.